ಸರ್ ನಾವು ಬೆಂಗಳೂರು ಸರ್. ಏನು ಮಾಡ್ಕೊಂಡಿರೋ ತಾಯಿ? ಸರ್ ನಾನು ಸೆಕ್ಯೂರಿಟಿ ಲೇಡಿ ಗಾರ್ಡ್ಗೆ ಹೋಗ್ತೀನಿ ಸರ್. ಈ ಮುಂಚೆ ನೀವು ಮಾತಾಡಿದ್ರಾ? ಇಲ್ಲ ಸರ್, ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಸರ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ನಾನು ಆಗ್ಲೇ ಒಂದು 6 months ಇಂದ ನೋಡ್ತಾ ಇದ್ದೀನಿ ಸರ್. ನನಗೆ ಗೊತ್ತಿರ್ಲಿಲ್ಲ, ನಮ್ ಮೊಬೈಲ್ ಇರ್ಲಿಲ್ಲ ಸರ್ ನಮ್ಮ ಹತ್ರ ದೊಡ್ಡದು. ಓಕೆ. ಈಗ ತಗೊಂಡಿದ್ದೆ ಸರ್, ಸೆಕ್ಯೂರಿಟಿ ಲೇಡಿ ಗಾರ್ಡ್ಗೋಸ್ಕರ ತಗೊಂಡಿದ್ದೆ ಸರ್. ಓಕೆ. ಹೆಂಗ್ ಸಿಕ್ತು? ಯೂಟ್ಯೂಬ್ ಅಲ್ಲ, ಯಾರೋ ಹೇಳಿದ್ರ? ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂಡೆ ಸರ್ ನಿಮ್ದು ಎಲ್ಲ. ಆಗ್ಲವಾ? ಏನ್ ಕೆಲಸ ಅಂದ್ರೆ ಇನ್ನೊಮ್ಮೆ ಹೇಳಿ. ಸರ್ ಲೇಡಿ ಗಾರ್ಡ್ ಸರ್, ಸೆಕ್ಯೂರಿಟಿ. ನಿಮ್ ಕೆಲಸ ಏನಿರುತ್ತೆ? ಸೆಕ್ಯೂರಿಟಿ ಸರ್, ಗೇಟ್ ಹತ್ರ. ಅಂದ್ರೆ ಬೆಳಗ್ಗೆನ ರಾತ್ರಿನ? ಬೆಳಗ್ಗೆ ಸರ್, ಬೆಳಗ್ಗೆಯಿಂದ ಅದೇ ಡೇ ಶಿಫ್ಟ್ ಮಾಡ್ತಾರೆ ಸರ್. ಅದೇ ಗಾರ್ಮೆಂಟ್ಸ್ ಅಲ್ಲಿ ಚೆಕಿಂಗ್ ಮಾಡ್ತಾರಲ್ಲ ಸರ್ ಲೇಡಿ. ಗೊತ್ತಾಯ್ತು. ಅದಕ್ಕೆ ಯಾಕಂದ್ರೆ ನೈಟ್ ಶಿಫ್ಟ್ ಇರುತ್ತೆ, ಡೇ ಶಿಫ್ಟ್ ಇರುತ್ತಲ್ಲ. ಇಲ್ಲ ಸರ್, ಗಾರ್ಮೆಂಟ್ಸ್ ಮಾತ್ರ ಸರ್. ಗಾರ್ಮೆಂಟ್ಸ್ ಮಾಮೂಲಿ ಫ್ಯಾಕ್ಟ್ರಿಗಳು ಸರ್. ಆಯ್ತವ. ಎಷ್ಟು ವರ್ಷ ನಿಮಗೆ? ಸರ್ 36 ಸರ್. 36. ಹೇಳಬ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಾ ಸರ್. ಹೇಳಬ. ಸರ್ ಇದು ನಮ್ಮ ಮನೆಯವರು ನಮ್ದು ಲವ್ ಮ್ಯಾರೇಜ್ ಆಗಿದ್ದು ಸರ್. ಅಲ್ಲ, ನಿಮ್ ಮನೆಯವ್ರು ಲವ್ ಮ್ಯಾರೇಜ್ ಆದ್ರೆ ನೀವ? ಸರ್ ನಮ್ದೇ ಲವ್ ಮ್ಯಾರೇಜ್ ಆಗಿದ್ದು ಸರ್. ಇಬ್ರು ಸೇರಾದು ಅಂತ? ಹಾ ಸರ್, ಲವ್ ಮ್ಯಾರೇಜ್ ಆಯ್ತು. ಏನ್ ಎಷ್ಟು ವರ್ಷದ ಹಿಂದಿನ ಕತೆ ಇದು? ಸರ್ 14 ವರ್ಷ ಆಯ್ತು ಸರ್ ಮದ್ವೆ ಆಗಿ. ಓಹೋ, ನಿಮ್ಮ ಸುಂದರವಾದ ಜೀವನಕ್ಕೆ ಹೋಗಿದ್ದೀರಿ ಈಗ ಮತ್ತೆ. ಆಯ್ತು. ಅಂದ್ರೆ ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ನಾವು ನಮ್ಮ ಅಪ್ಪ ಅಮ್ಮನ್ಗೆ 3 ಜನ ಮಕ್ಕಳು ಸರ್. 2 ಗಂಡ್ ಮಕ್ಳು, ನಾನೊಬ್ಳು ಹೆಣ್ಮಗು ಸರ್. ನೀವು ಕಡೆಯವರಾ? ಹಾ ಸರ್. ಹೇಳುವ, ಏನು ಓದಿದ್ರಿ ನೀವು? ಸರ್ ಡಿಗ್ರಿ ಆಗಿದೆ ಸರ್. ಡಿಗ್ರಿ ಲಾಸ್ಟ್ ಸೆಮ್ ಫೇಲ್ ಆಗಿದೆ ಸರ್. ವಾವ್. ಅಂದ್ರೆ ಬೇಕಂದ್ರೆ ಲಾಸ್ಟ್ ಸೆಮ್ ಫೇಲ್ ಆಗ್ಬೇಕು ಅಂತ ಏನಾದ್ರು ಇದೆಯಾ? ಲಾಸ್ಟ್ ಸೆಮ್ ಅಲ್ಲಿ 2 ಬಿಸ್ನೆಸ್ ಅಕೌಂಟ್ಸ್ ಮತ್ತೆ ಇದು 2 ಫೇಲ್ ಆಗಿ, ಇಂಗ್ಲಿಷ್ ಒಂದು ಫೇಲ್ ಆಗ್ಬಿಟ್ಟೆ ಸರ್. ನೋಡಿ, ಅಂದ್ರೆ ಎಷ್ಟು ಬಂದು ಮಾರ್ಕ್ಸು? ಸರ್ ಎಲ್ಲಾ ಸೆಮ್ ಅಲ್ಲೂ ಪಾಸ್ ಆಗಿದೆ. ಸೆಕೆಂಡ್ PU ನಲ್ಲಿ 75% ತಗೊಂಡಿದ್ದೆ. ನಾನು ಫೇಲ್ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೆ, ನೀವು ಪಾಸ್ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಅಂದ್ರೆ ಎಷ್ಟು ಬಂದಿತ್ತು ಮಾರ್ಕ್ಸ್? ಒಂದೇ 100ಕ್ಕಲ್ಲ, 100 ಮಾರ್ಕ್ಸಿಗಲ್ಲ? 100 ಮಾರ್ಕ್ಸ್ ಸರ್. ಲಾಸ್ಟ್ ಸೆಮ್ ಅಲ್ಲಿ 276 ಏನೋ ತಗೊಂಡಿದ್ದೆ ಸರ್, ಫೇಲ್ ಆಗೋಯ್ತು. ಓ, ಪಕ್ಕದವ್ರು ತೋರಿಸಿದ್ದೆ ಅಷ್ಟು. ಏನ್ ಮಾಡ್ಲಿ ಸರ್, ತೋರಿಸಿದ್ದೆ ಅಷ್ಟು. ಇಲ್ಲ ಸರ್, ಫಸ್ಟ್ 10th ಮತ್ತೆ PUC ಚೆನ್ನಾಗ್ ಓದ್ದೆ ಸರ್. BCom ಅಲ್ಲಿ 5th ಸೆಮ್ ವರ್ಗೂ ಓದ್ದೆ. ಲಾಸ್ಟ್ ಸೆಮ್ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಫೇಲ್ ಆಗೋಗಿದ್ದೀನಿ. ಏನ್ ಪ್ರಾಬ್ಲಮ್ ಆಯ್ತು? ನಮ್ ತಂದೆ ತೀರೋಗಿದ್ರು ಸರ್ ಆ ಟೈಮ್ ಅಲ್ಲಿ. ಆಗಲ್ವಾ? ಬಟ್ ಈ ಪ್ರೀತಿ ಇದೆಲ್ಲಿಂದ ಶುರುವಾಗಿದ್ದು? ಸರ್ ಡಿಗ್ರಿ ಆದ್ಮೇಲೆ ಲಾಸ್ಟ್ ಸೆಮ್ ಕಟ್ಟಕ್ಕೆ ಅಂತ ಹೋದಾಗ ನಮ್ ಕಾಲೇಜ್ ಹುಡ್ಗಾನೆ ನಮ್ಗೆ ಲವ್ ಮಾಡ್ತಿದ್ರು. ನಮಗ್ ಗೊತ್ತಿರ್ಲಿಲ್ಲ ಸರ್. ಓಕೆ. ಗೊತ್ತಿರ್ಲಿಲ್ಲ. ಅವಾಗ ಪ್ರಪೋಸ್ ಮಾಡಿ ಮದ್ವೆ ಆಯ್ತು ಸರ್. ಅಂದ್ರೆ ನೀವು ಫೇಲ್ ಆಗಿದ್ರಲ್ಲ, ಆ ಸಬ್ಜೆಕ್ಟ್ ಕಟ್ಲಿಕ್ಕೆ ಹೋಗಿದ್ರಿ? ಕಟ್ಟಕ್ ಹೋದಾಗ ಹಿಂಗೆ ಫೋನ್ ಎಕ್ಸ್ಚೇಂಜ್, ನಂಬರ್ ಎಕ್ಸ್ಚೇಂಜ್ ಆಯ್ತು ಸರ್. ಫೋನ್ ಎಕ್ಸ್ಚೇಂಜ್, ನಂಬರ್ ಎಕ್ಸ್ಚೇಂಜ್? ನಂಬರ್ ಎಕ್ಸ್ಚೇಂಜ್ ಆಯ್ತು ಸರ್. ಓಕೆ 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 ಓಕೆ. ನಂಬರ್ ಎಕ್ಸ್ಚೇಂಜ್ ಆಗಿ ಹಿಂಗೆ ಲವ್ ಆಗಿ ಮದ್ವೆ ಆಯ್ತು ಸರ್. ಅಯ್ಯೋ, ನೋಡಿ ನಿಮ್ಮ ಮನೆ ಬರುವ. ಫೇಲ್ ಆಗಿದ್ದು ಕಟ್ಲಿಕ್ಕೆ ಹೋದಾಗ ನಿಮ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ಹಾ ಸರ್, ಅವ್ರೆ ನಮ್ ಕಾಲೇಜ್ ಅವರೇ ಸರ್. ಬಟ್ ನಮ್ ಅಷ್ಟು ಆಸಕ್ತಿ ಇರ್ಲಿಲ್ಲ. ಅಂದ್ರೆ ಸುಮ್ಮನೆ ನಮ್ ಜೀವನ ನಾವ್ ಮಾಡ್ತಿದ್ದೋ. ಬಟ್ ತುಂಬಾ ಮಿಡ್ಲ್ ಕ್ಲಾಸ್ ಸರ್. ನಾವ್ ಕೆಲ್ಸಕ್ಕೆ ಹೋಗಿ ನೈಟ್ ಕಾಲೇಜ್ಗೆ ಹೋಗ್ಬೇಕಾಗಿತ್ತು ಸರ್. ಓ ಹೌದಾ? ಅಂದ್ರೆ ನೀವು ಡೇ ಟೈಮ್ ಕೆಲಸ ಮಾಡ್ತಿದ್ರಾ? ಹಾ ಸರ್, ಡೇ ಕೆಲಸ ಮಾಡ್ತಿದ್ದೆ. ಡೇ UKG LKG ಟೀಚರ್ ಆಗಿದೆ. ಓ ಓಕೆ ಓಕೆ ಓಕೆ. ಬಟ್ ಈ 3 ವರ್ಷ ಇಲ್ದಿದ್ಲವು ಈ ಕಡೆಯಲ್ಲಿ ಸಬ್ಜೆಕ್ಟ್ ಫೇಲ್ ಆದ ಸಬ್ಜೆಕ್ಟ್ ಕಟ್ಲಿಕ್ಕೆ ಹೋದಾಗ ಹೆಂಗಾಯ್ತು ಅದು? ಕಟ್ಲಿಕ್ ಹೋದಾಗ ಸರ್ ಹಿಂಗೆ ಮಾತುಕತೆ ಹಿಂಗೆ ಮಾತಾಡ್ಕೊಂಡು ಬರುವಾಗ ಹಿಂಗೆ ನಂಬರ್ ಎಕ್ಸ್ಚೇಂಜ್ ಆಗೋಯ್ತು ಸರ್. ಅಂದ್ರೆ ಬೇರೆಯವ್ರಿಗೆ, ನಮ್ ಫ್ರೆಂಡ್ಸ್ಗೆ ನಂಬರ್ ಕೊಡುವಾಗ ಹೆಂಗೋ ತಗೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಬಟ್ ಇನ್ನೇನ್ ಅದು ಕಾಲೇಜ್ ಬಿಡೋ ಸಮಯ ತಾನೆ? ಸರ್ ಬಿಟ್ಬಿಟ್ಟು ಆಲ್ರೆಡಿ 3 years ಕಂಪ್ಲೀಟ್ ಆಗೋಗಿತ್ತು ಸರ್. ವಾ, ಆಮೇಲೆ ನೆನಪು ಮಾಡ್ಕೊಂಡ್ ಕಟ್ಟಿದೀರಾ? ಫುಲ್ ಕಂಪ್ಲೀಟ್ ಆಗೋಗಿತ್ತು. ಅವರು ಬೇರೆಯವ್ರನ್ನೆಲ್ಲ ಲವ್ ಮಾಡ್ತಿದ್ರು. ನಮ್ಗೆಲ್ಲಾ ಗೊತ್ತಿತ್ತು ಸರ್. ಗೊತ್ತಿತ್ತು ಬೇರೆಯವ್ರನ್ನ ಲವ್ ಮಾಡ್ತಾ ಇದ್ರು. ಅದ್ ಫೇಲ್ಯೂರ್ ಆಗಿತ್ತು ಅವ್ರಿಗೆ. ನಾವು ನಮ್ದು ಹಿಂಗೆ ಲವ್ ಆಗೋಯ್ತು. ಆಮೇಲೆ ಹಿಂಗೆ ಅವರು ಸೆಂಟಿಮೆಂಟಲಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ನನ್ಗೂ ಹಿಂಗೆ ಮದ್ವೆ ಆಗೋಯ್ತು. ಅಂದ್ರೆ ಮನೆಯವರೆಲ್ಲ ಒಪ್ಪಿ ಮದ್ವೆ ಮಾಡಿದ್ದ ಸರ್? ಇಲ್ಲ ಸರ್, ಲವ್ ಮ್ಯಾರೇಜ್ ಆಗೋಯ್ತು. ಆಮೇಲೆ ಅಣ್ಣ ರಿಜಿಸ್ಟರ್ ಮ್ಯಾರೇಜ್ ಮಾಡ್ದ ಸರ್. ಇದೇನ್ ಲವ್ ಮ್ಯಾರೇಜ್ ಬೇರೆ ಇದೆಯಾ, ರಿಜಿಸ್ಟರ್ ಮ್ಯಾರೇಜ್ ಇದು ಹೆಂಗಿದು? ಸರ್ ಲವ್ ಮ್ಯಾರೇಜ್ ಫಸ್ಟ್ ಫ್ರೆಂಡ್ಸ್ ನಾವು ಎಲ್ಲ ಹೋಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಸಿದ್ರು ಸರ್. ಒಂದ್ ನಿಮಿಷ, ಪ್ರೀತಿ ಆಯ್ತು ಸರಿ, ಬಟ್ ಮನೆಯಲ್ಲಿ ನೀವು ಹೇಳಲಿಲ್ವಾ ಇದನ್ನ?
ಇಲ್ಲ ಸರ್ ಹೇಳಿಲ್ಲ. ಯಾಕೆ ಹೇಳಲಿಲ್ಲ? ಅದೇ ಸರ್ ತಪ್ಪು ಮಾಡಿದ್ದು. ಅಂದ್ರೆ ಅವ್ರ ಮನೆಯಲ್ಲೂ ಹೇಳಿರ್ಲಿಲ್ಲ ಅವರು? ಇಲ್ಲ ಸರ್ ಗೊತ್ತಾಗ್ಬಿಡ್ತು, ಬಟ್ ಲಾಸ್ಟ್ ಇನ್ನೇನು ಶುಕ್ರವಾರ ಮದ್ವೆ ಫ್ರೈಡೆ ಅನ್ನುವಾಗ ಹಿಂಗೆ ಮದ್ವೆಗೆ ಹಿಂಗೆಲ್ಲ ದಾರಿ ಮಾಡ್ಕೊಂಡಿದ್ದು, ಹಿಂಗೆ ತಾಳಿ ಗೀಳಿ ಎಲ್ಲ ತಗೊಂಡು ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅವಾಗ ಗೊತ್ತಾಗ್ಬಿಡ್ತು ಸರ್. ಅಂದ್ರೆ ಅಪ್ಪ ಅಮ್ಮ ಇನ್ನು ಮದುವೆ ಮಾಡೋದು ಲೇಟ್ ಮಾಡುತ್ತಾರೆ ಅಂತ ನೀನೇ ಆಗಿದ್ದ? ಸರ್ ಇಲ್ಲ ಸರ್, ಎಂಗೇಜ್ಮೆಂಟ್ ಆಗಿತ್ತು ಸರ್. ನನ್ಗೆ ಎಂಗೇಜ್ಮೆಂಟ್ ಆಗಿತ್ತು ಸರ್ ಬೇರೆಯವ್ರ ಜೊತೆ? ಹಾ ಸರ್, ಅಯ್ಯೋಯ್ಯೋ, ಎಂಗೇಜ್ಮೆಂಟ್ ಆಗಿತ್ತು ಸರ್. ಹಿಂಗೆ ನಮ್ಮ ಯಜಮಾನ್ರು ಸ್ವಲ್ಪ ಆಯ್ತಾಯ್ತು. ಎಂಗೇಜ್ಮೆಂಟ್ ಆದ ಹುಡುಗನ ಅಥವಾ ಎಂಗೇಜ್ಮೆಂಟ್ ಆದ್ಮೇಲೆ ಇಲ್ಲಿ ಸಬ್ಜೆಕ್ಟ್ ಕಟ್ಲಿಕ್ಕೆ ಬಂದಿದ್ದ ಅಥವಾ ಇಲ್ಲಿ ಪರಿಚಯ ಆಗಿದ್ದ? ಎಂಗೇಜ್ಮೆಂಟ್ ಗುರುವಾರ ಭಾನುವಾರ ಆಗಿದ್ದು ಸರ್, ಶುಕ್ರವಾರ ಮದ್ವೆ ಆಗೋಯ್ತು ಸರ್. ಬಟ್ ಬೇರೆ ಹುಡುಗನ ಜೊತೆ? ಅದೇ ನಮ್ ಲವ್ ಮಾಡ್ತಿದ್ವಲ್ಲ ಅವ್ರ ಜೊತೆ ಮದ್ವೆ ಆಗೋಯ್ತು ಸರ್. ಇರೋ ಸತ್ಯ ಹೇಳ್ತಿರೋದು ಸರ್. ಆಯ್ತು, ತೊಂದ್ರೆ ಇಲ್ಲ. ಬಟ್ ಎಂಗೇಜ್ಮೆಂಟ್ ಆಗಿರೋದು ಗೊತ್ತಿತ್ತಾ ಈ ಹುಡುಗನಿಗೆ? ಕಾಲೇಜಲ್ಲಿ ಪರಿಚಯ ಆದವನಿಗೆ ಗೊತ್ತಿತ್ತಾ ಎಂಗೇಜ್ಮೆಂಟ್ ಆಗಿದೆ ಅಂತ? ಸರ್ ಗೊತ್ತಾಗೋಯ್ತು ಸರ್, ಗೊತ್ತಾಗೋಯ್ತು ಅವ್ರಿಗೆ. ಗೊತ್ತಾದ್ಮೇಲೆ ನಾವು ಎಲ್ಲ ಮಾತಾಡ್ಕೊಂಡು ಹಿಂಗೆ ಮನೆಯವರು ಎಂಗೇಜ್ಮೆಂಟ್ ಮಾಡ್ಬಿಟ್ಟಿದ್ದಾರೆ, ಬೇಡ ಡ್ರಾಪ್ ಆಗ್ಬಿಡೋಣ. ನಾವು ಎಲ್ಲ ಮಾತಾಡ್ಕೊಂಡು, ನಾನು ನನ್ ಫ್ರೆಂಡ್ ಒಬ್ಳು ಇದ್ಲು ಕವಿತಾ ಅಂತ. ಬಟ್ ಈ ಎಂಗೇಜ್ಮೆಂಟ್ ಆಗಿರೋ ಹುಡುಗನ್ ಕತೆ ಸರ್ ತುಂಬಾ ಪ್ರಾಬ್ಲಮ್ ಆಯ್ತು ಸರ್. ಆಯ್ತು, ಹೇಳುವ, ಮುಂದುವರಿಸುವ. ಆಮೇಲೆ ಮದ್ವೆ ಆದ್ಮೇಲೆ ಹಿಂಗೆ ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ಕನ್ವಿನ್ಸ್ ಮಾಡ್ದೆ ಸರ್. ಯಾರನ್ನ? ಬೇಡ ಡ್ರಾಪ್ ಆಗ್ಬಿಡೋಣ, ನಮ್ಮ ಮನೆಯವರು ಈಗ ಲವ್ ಮ್ಯಾರೇಜ್ ಆಗಿದೆಯಲ್ಲ ಸರ್ ಅವ್ರ ಹತ್ರ. ಓಕೆ, ಬಟ್ ಆತ ಹೇಳ್ತಿದ್ರು ನಾವು ಮದುವೆ ಆಗ್ಬಿಡೋಣ ಅಂತ, ನೀವ್ ಹೇಳ್ತಿದ್ರಿ ಇಲ್ಲ ಎಂಗೇಜ್ಮೆಂಟ್ ಆಗಿದೆ, ಯಾಕೋ ಇದು ಸರಿ ಬರ್ತಿಲ್ಲ, ಬಿಟ್ಬಿಡೋಣ ಇಲ್ಲಿಗೆ ಅಂತ ನೀವ್ ಹೇಳ್ತಿದ್ರಿ. ಹಾ ಸರ್, ಡ್ರಾಪ್ ಆಗ್ಬಿಡೋಣ ಬೇಡ, ಯಾಕಂದ್ರೆ ಅವ್ರ ಅಕ್ಕ ಅವ್ರದ್ದು ಮದ್ವೆ ಆಗಿರ್ಲಿಲ್ಲ ಸರ್. ಓಕೆ, ಹಂಗಾಗಿ ಮದ್ವೆ ಆಗಿರ್ಲಿಲ್ಲ ಅನ್ಬಿಟ್ಟು ಅಕ್ಕನ್ಗಾಗ್ದೆ ತಮ್ಮ ಆದ್ರೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಅಂತ ನಾವು ಬೇಡ ಡ್ರಾಪ್ ಆಗ್ಬಿಡೋಣ ಅಂತೆಲ್ಲ ಡಿಸೈಡ್ ಮಾಡ್ಕೊಂಡು ಸರ್. ಆಮೇಲೆ ಇವ್ರು ನಮ್ಮನೆಯವ್ರು ಏನ್ ಮಾಡಿದ್ರು ಅಂದ್ರೆ, ಅವ್ರಿಗೆ ಆಲ್ರೆಡಿ ಒಂದು 27 ಏಜ್ ಆಗಿತ್ತು ಸರ್ ಅಕ್ಕನ್ಗೆ. ನಿಮ್ಗೆ? ನಮ್ಗೆ ಮದ್ವೆ ಆಗುವಾಗ 20 ಸರ್. ನಿಮ್ಗಿಂತ ಒಂದ್ 7 ವರ್ಷ ದೊಡ್ಡವರು? ಹಾ ಸರ್, ನಮ್ಮ ಮನೆಯವ್ರಿಗೆ 21 ಸರ್. 21 ಅವ್ರು ಮದ್ವೆ ಆಗುವಾಗ, ನನ್ಗೆ 20 ಸರ್. ಅಲ್ಲ, ಮತ್ತೆ 27 ಒಂದಿದ್ಯಾ ಯಾರಿಗೆ? ನಮ್ಮ ಯಜಮಾನ್ರವ್ರ ಅಕ್ಕನ್ಗೆ ಸರ್. ಓಕೆ, ಬಟ್ ಈ ಹುಡುಗನ್ಗೆ 21? ಹಾ ಸರ್. ಓ, ಒಂದೇ ವರ್ಷ ಅಂತರ? ಹಾ ಸರ್. ಹೇಳುವ. ಹಂಗಾಯ್ತು ಸರ್, ಸರಿ ಮ್ಯಾರೇಜ್ ಆಯ್ತು ಸರ್. ಆಮೇಲೆ ಅಕ್ಕನ್ ಮದ್ವೆ ಮಾಡ್ಬೇಕು ಅಂತ ಅಂದ್ರು ಸರ್ ಅವರು. ಸರಿ, ನಾವು ಸುಮ್ನೆ ಮಾಮೂಲಿ ಈಗ ಲವ್ ಮಾಡುವಾಗ ನಮ್ಮ ಅಕ್ಕನ್ ಮದ್ವೆ ಮಾಡ್ಬಿಟ್ಟು ನಾವು ಲೈಫಲ್ಲಿ ಸೆಟ್ಲ್ ಆಗೋಣ, ಹಂಗೆ ಹಿಂಗೆ ಮದ್ವೆ ಮಾಡ್ಕೊಬಿಡೋಣ, ಇಲ್ಲಿ ನೀನಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ, ಹಂಗೆ ಹಿಂಗೆ ಅಂತ ಅಂದ್ರು ಸರ್. ಅಂದ್ರೆ ಇದು ಮದ್ವೆಗೆ ಮುಂಚೆ ಅಂದಿದ್ದ? ಮದ್ವೆ ಮುಂಚೆ ಆಗಿರೋ ಮ್ಯಾಟ್ರು ಸರ್. ಅಂದ್ರೆ ನೀನಿಲ್ಲ ಅಂದ್ರೆ ಸತ್ತೋಯ್ತೀನಿ ಅಂದಿದ್ದು ಮದ್ವೆಗೆ ಮುಂಚೆನೋ ಮದ್ವೆ ಆದ್ಮೇಲೆ? ಮದ್ವೆಗಿಂತ ಮುಂಚೆ ಸರ್. ನಮ್ಮ ಮನೆಯವ್ರು ಲವ್ ಮಾಡ್ತಿದ್ರಲ್ಲ ಅವರು ಸರ್. ಅವರು ಹಿಂಗೆ ನಾನು ಮದ್ವೆ ಮಾಡ್ದೆ, ಎಂಗೇಜ್ಮೆಂಟ್ ಆಗಿದ ತಕ್ಷಣ ಅವರು ಸ್ವಲ್ಪ ರ್ಯಾಶ್ ಆಗೋದ್ರು ಸರ್. ಭಾನುವಾರ ಎಂಗೇಜ್ಮೆಂಟ್ ಆಗಿದ್ದು, ಸತ್ತೋಯ್ತೀನಿ ಅಂತ. ನಾನ್ ಸತ್ತೋಗ್ತೀನಿ ಅಂತ ಹಂಗೆ ಹಿಂಗೆ ಅಂದ್ರು. ಅಂದ್ರೆ ನಮ್ಗೆ ಅವಾಗ ಏನು ಅಂತ ಗೊತ್ತಾಗ್ದೆ, ನಮ್ಗೆ ಇಲ್ಲಿ ಬಿಡು ಮದ್ವೆ ಆಗ್ಬಿಡೋಣ ಅನ್ಬಿಟ್ಟು ನಾನು ಆ ಟೈಮಲ್ಲಿ ಏನ್ ಅನ್ನಿಸ್ತು ಸರ್, ಮದ್ವೆ ಆಗ್ಬಿಟ್ಟೆ. ಆಯ್ತು, ಮದ್ವೆ ಆದ್ಮೇಲೆ ನಿಮ್ ಮನೆಯವ್ರಿಗೆ ಎಷ್ಟು ದಿನ ಆದ್ಮೇಲೆ ಗೊತ್ತಾಯ್ತು? ಯಾರಿಗೆ ಸರ್? ನಿಮ್ ತವ್ರ ಮನೆಗೆ? ನಮ್ ತವ್ರ ಮಾನ್ಯ ದಿನಾನೇ ಶುಕ್ರವಾರ ದಿನಾನೇ ಹೇಳ್ಬಿಟ್ಟೆ ಸರ್, ಫೋನ್ ಮಾಡಿ. ಮದ್ವೆ ಆಗಿದ ತಕ್ಷಣನೇ ಹೇಳ್ಬಿಟ್ಟೆ ಸರ್. ಓಹೋ, ದೇವಸ್ಥಾನ ಅವರು ಈ ಎಂಗೇಜ್ಮೆಂಟ್ ಆಗಿದ್ರಲ್ಲ, ಅವ್ರಿಗೆ ಏನು ಉತ್ತರ ಕೊಟ್ಟಿರ್ಬೋದು ಇವ್ರು ಅಂತ? ಅವ್ರಿಗೆ ಸರ್ ಎಲ್ಲಾ ಫುಲ್ ರೀಪ್ಲೇಸ್ ಮಾಡಿದ್ರಂತೆ, ಅಮೌಂಟ್ ಎಲ್ಲ ಮತ್ತೆ ದುಡ್ಡು ಅದು ಎಲ್ಲ ರೀಪ್ಲೇಸ್ ಮಾಡಿ. ಸದ್ಯ ನಮ್ ಸೋದ್ರ ಮಾವನ್ ಮಗುನ್ನೇ ನೋಡಿದ್ರು, ಹಂಗೆ ರೀಪ್ಲೇಸ್ ಅದು ಬಹಳ ತುಂಬಾ ಮರ್ಯಾದೆ ತಾಯಿ. ಅದು ಸುಮ್ನೆ ತುಂಬಾ ಕಷ್ಟ ಆಯ್ತು ಸರ್, ಎಲ್ಲ ಮೂವ್ ಮಾಡಿದ್ರು ಸರ್. ಆಯ್ತು, ಹೇಳುವ. ಇಷ್ಟು ಮೋಸ ಮಾಡಿದಕ್ಕೆ ಸರ್ ನಾನು ಈಗ ಅನುಭವಿಸ್ತಾ ಇದೀನಿ. ಇರ್ಲಿ ತಾಯಿ, ಮದ್ವೆ ಆದ್ರಿ. ಸೊ ಇಲ್ಲಿ ಇವ್ರ ಮನೇಲಿ ಒಪ್ಕೊಂಡ್ರ ನಿನ್ನ? ಸರ್ ಇವ್ರ ಮನೇಲಿ ಅಂದ್ರೆ ನಾವು ಸಪ್ರೇಟ್ ಹೊಂಟೋದ ಸರ್ ಮದ್ವೆ ಆಗಿದ ತಕ್ಷಣ. ಓಕೆ, ಸಪ್ರೇಟ್ ಆಗಿ ಅಂದ್ರೆ ಇವರು ಸುಮ್ನೆ ಕಾಮಿಡಿ ಆಗಿ ಹೇಳ್ತಿದ್ದಾರೆ, ಮದ್ವೆ ಮಾಡೋದು ಅಂದ್ರೆ ತಂದೆ ತಾಯಿ ಒಂದ್ ಸ್ವಲ್ಪ ದುಡ್ಡು ಮಡಗಿರ್ತಾರೆ ಅಂತ ನಾವ್ ಅನ್ಕೊಂಡು. ಬಟ್ ಇವ್ರ ಫ್ಯಾಮಿಲಿನಲ್ಲಿ ಏನು ಅಂದ್ರೆ ತಂದೆ ತಾಯಿ ಎಲ್ಲ ಬಡವರು ಸರ್. ಏನು ಅಮೌಂಟ್ ನಾವು ಮಿಡ್ಲ್ ಕ್ಲಾಸೇ, ಅವರು ಮಿಡ್ಲ್ ಕ್ಲಾಸೇ ಸರ್. ಏನು ಗಿಮೌಂಟ್ ಏನು ಮಡಗಿರ್ಲಿಲ್ಲ, ಮದ್ವೆ ಮಾಡೋ ಅಷ್ಟು ದುಡ್ಡು ಏನು ಇರ್ಲಿಲ್ಲ. ಆಮೇಲೆ ನಾವು ಹುಡುಗನ್ ತಂದೆ ತಾಯಿ ಒಂಚೂರು ದುಡ್ಡು ಮಡಗಿರ್ತಾರೆ ಅಂತ ನೀವ್ ಅಂದ್ಕೊಂಡಿದ್ರ? ಅನ್ಕೊಂಡಿದ್ದು ಸರ್, ಮಡಗಿರ್ತಾರೆ, ಅವ್ರ ಮಗಳು ಮದ್ವೆ ಮಾಡ್ತಾರೆ
ಓಕೆ, ಅಂದ್ರೆ ಈತ ಏನ್ ದುಡ್ದು ಮಾಡ್ಬೇಕಿಲ್ಲ, ಅವ್ರ ಅಪ್ಪ ಅಮ್ಮ ಮಾಡ್ತಾರೆ ಅಂತ ನೀನ್ ಅಂದ್ಕೊಂಡಿದ್ದೆ. ಅನ್ಕೊಂಡೆ ಸರ್, ನಾನ್ ಅನ್ಕೊಂಡಿದ್ದೆ. ಬಟ್ ಅವ್ರ ಮದ್ವೆ ಮಾಡ್ತಾರೆ, ಸುಮ್ನೆ ಇವ್ರ ಹಂಗ ಅಂತಿರ್ತಾರೆ. ಅಂದ್ರೆ ನಮ್ದು ಜಾಸ್ತಿ ದಿನ ಲವ್, ಜಾಸ್ತಿ ವರ್ಷ ಇರ್ಲಿಲ್ಲ ಸರ್. ಜಾಸ್ತಿ ವರ್ಷ ಲವ್ ಮಾಡಿರ್ಲಿಲ್ವಲ್ಲ, ಗೊತ್ತಿರ್ಲಿಲ್ಲ. ಬಟ್ ಅದು ಏನ್ ಅಟ್ರಾಕ್ಷನ್ ಏನೋ ಮದ್ವೆ ಆಗೋಗಿತ್ತಲ್ಲ ಸರ್, ಗೊತ್ತಿಲ್ಲ. ಫ್ಯಾಮಿಲಿ ಬಗ್ಗೆ ಏನೋ ಗೊತ್ತಿರ್ಲಿಲ್ವಲ್ಲ. ಆಯ್ತು. ಹಂಗಾಗಿ ಗೊತ್ತಿರ್ಲಿಲ್ಲ ಸರಿ ಅಂತ ತಕ್ಷಣ ಅಂಗಡಿ ಮಾಡಿದ್ರು ಸರ್, ತರಕಾರಿ ಅಂಗಡಿ ಮಾಡ್ದು. ನಾನು ಡಿಗ್ರಿ ಮಾಡಿದೆ, ನಾನ್ ಸಿ ಅಕೌಂಟೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ಸಿ ಅಕೌಂಟೆಂಟ್ ಅಲ್ಲಿ ಹಿಂಗೆ ರಿಲೇಷನ್ ಸೇರ್ಸಿದ್ರು ಸರ್. ಅವಾಗ ಮದ್ವೆಗಿಂತ ಮುಂಚೆನೆ ಸೇರ್ಸಿದ್ರು. ಅದ್ರಲ್ಲಿ ಬನ್ನಿ ಮತ್ತೆ ಅಂತ ಕರ್ದಿದ್ದಕ್ಕೆ ನಾನು ಹೋಗ್ಲಿಲ್ಲ ಸರ್, ಅಲ್ಲೇ ಡ್ರಾಪ್ ಮಾಡ್ಕೊಂಬಿಟ್ಟೆ. ಮನೆಯವ್ರು ಬೇಡ ಅನ್ಬಿಟ್ರು. ಲವ್ ಮ್ಯಾರೇಜ್ ಆದ್ಮೇಲೆ ಬೇಡ ಎಲ್ಲೂ ಕೆಲ್ಸಕ್ಕೆ, ಅಂಗಡಿ ಮಾಡ್ಕೋಣ ಅಂತ ಅಂಗಡಿ ಮಾಡಿದ್ರು ಸರ್. ಅಂಗಡಿ ಮಾಡ್ಕೊಂಡ್ಮೇಲೆ ವ್ಯಾಪಾರ ಮಾಡ್ಕೊಂಡಿ ಆಮೇಲೆ 2 years ಹೆಂಗೋ ಚೆನ್ನಾಗಿದ್ವಿ ಸರ್. ಮಕ್ಳು ಬೇಡ ಅಂತ ಪ್ಲಾನ್ ಮಾಡಿಸ್ಬಿಟ್ಟಿ, ಬೇಡ ಅಂತ ಪ್ಲಾನ್ ಮಾಡಿ ಮದ್ವೆಗೆಲ್ಲ ದುಡ್ಡು ಕೊಟ್ಟಿ ಮದ್ವೆ ಮಾಡಿಸ್ತೋ ಸರ್ ಹುಡ್ಗಿದು. ನಮ್ ಕೈಲಾದಷ್ಟು ಕೊಟ್ಟೋ ಸರ್. ಕೊಟ್ಟಿ ಮಾಡ್ಸುದೋ ಮದ್ವೆ ಎಲ್ಲ ಆಯ್ತು ಸರ್. ಆಮೇಲೆ ಅದಾದ್ಮೇಲೆ ನನಗೆ 2 ಮಕ್ಳಾಯ್ತು ಸರ್. 2 ಮಕ್ಳಾದ್ಮೇಲೆ ಈಗ 3 ವರ್ಷದ ಕೊರೋನಾ ಟೈಮಲ್ಲಿ ಸರ್, ಕೊರೋನಾ ಟೈಮ್ ವರ್ಗು ಚೆನ್ನಾಗೇ ಇದ್ದು ಸರ್. ಅಂಗಡಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ನಮ್ಮ ಮನೆಯವ್ರೆ ಎಲ್ಲಾ ಜೀವನ ಮಾಡ್ತಿದ್ರು ಸರ್. ನಾನೇನು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಬರೀ ಅಂಗಡಿಗಳು ನೋಡ್ಕೊಳೋದು ಅಷ್ಟೇ ಮಾಡ್ತಿದ್ದೆ. ಅಂಗಡಿ ಮುಚ್ಬಿಟ್ರುನು ನಾನ್ ಕೆಲ್ಸಕ್ಕೆ ಕಳಿಸ್ಲಿಲ್ಲ ಸರ್ ಅವ್ರು. ಹೆರಿಗೆ ಟೈಮ್ ನಲ್ಲಿ ಅಂಗಡಿಗಳು ಮುಚ್ಬಿಟ್ರು. ಅಂಗಡಿ ಮಾಡ್ದಾಗ ಮುಚ್ಬಿಡೋರು, ಅಂದ್ರೆ ಕ್ಲೋಸೇ ಮಾಡ್ಬಿಡೋರು ಸರ್. ಹೇಳುವ ಸರ್ ಹಂಗ್ ಮಾಡಿದ್ರು ಸರ್. ಆಮೇಲೆ ಸರಿ ಅನ್ಬಿಟ್ಟಿ ಹಂಗೊಟ್ಟಿ ಜೀವನ ಕಳೀತು ಸರ್. ಸ್ವಲ್ಪ ಅವ್ರೇನಂದ್ರೆ ಮೈಂಡ್ ಒಂದೇ ಕಡೆ ನಿಲ್ಲಲ್ಲ ಸರ್ ನಮ್ಮ ಮನೆಯವ್ರಿಗೆ. ಹಂಗಾಗಿ ನನ್ ಸಪೋರ್ಟ್ ಇಲ್ದೆ ಅಂಗಡಿ ನಡೆಸ್ಲಿಲ್ಲ ಅವ್ರು. ಹೆರಿಗೆ ಟೈಮ್ ನಲ್ಲೆಲ್ಲ ನಮ್ ತಾಯಿ ಮನೆಗ್ ಹೋದ್ನಲ್ಲ 2 ಮಕ್ಳು ಟೈಮಲ್ಲಿ, ಅವಾಗ ಒಂದ್ಸರಿ ಅಂಗಡಿ ಮುಚ್ಬಿಟ್ರು ಸರ್. ಅವಾಗ ಅವ್ರು ಸೆಟ್ಲ್ ಆಗಕ್ ತುಂಬಾ ಕಷ್ಟಪಟ್ರು. ಹಂಗೂನು ಹೆಂಗೋ ಜೀವನ ಮಾಡಿದ್ರು ಸರ್, ಜೀವನ ತಳ್ಳಾಕಿದ್ರು. ಕೊರೋನಾವರ್ಗು ಹಂಗೋ ಹೆಂಗೋ ಜೀವನ ಆಯ್ತು ಸರ್. ಕೊರೋನಾ ಆದ್ಮೇಲೆ ಏನಾಯ್ತು ಅಂದ್ರೆ ಸರ್, ಸ್ವಲ್ಪ ಡ್ರಿಂಕ್ಸ್ ಅಡಿಕ್ಟ್ ಆಗೋದ್ರು ಸರ್. ತುಂಬಾನೇ ಡ್ರಿಂಕ್ಸ್ ಅಡಿಕ್ಟ್ ಆಗೋದ್ರು. ಆಮೇಲೆ ಸರ್ ಡ್ರಿಂಕ್ಸ್ ಅಡಿಕ್ಟ್ ಆದ್ಮೇಲೆ ಹಿಂಗೆ ಮಾಡ್ಕೊಂಡು ಸ್ವಲ್ಪ ಜೀವನ ಸ್ವಲ್ಪ ಕಷ್ಟನೇ ಆಗೋಯ್ತು ಸರ್. ನಾನು ಸಣ್ಣ ಮಕ್ಳನ್ನ ಬಿಟ್ಬಿಟ್ಟು ಕೆಲ್ಸಕ್ ಹೋಗಕ್ ಆಗಲ್ಲ ಅನ್ಬಿಟ್ಟು ನಾನು ವ್ಯಾಪಾರ ಹಿಡಿಯಕ್ಕೆ ನೋಡ್ದೆ ಸರ್. ತಳ್ಳೋ ಗಾಡಿನಲ್ಲಿ ವ್ಯಾಪಾರ ಮಾಡೋಣ, ಇಲ್ಲ ಅಂಗಡಿ ಮಾಡ್ಕೊಳ್ಳೋಣ ಸಣ್ಣದಾಗಿ ಏನಾದ್ರು ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿದಿಕ್ಕೆ ನಮ್ ಮನೆಯವರು ಬೇಡ, ಯಾವ ಕೆಲ್ಸಕ್ಕೂ ಹೋಗ್ಬೇಡ ಹಂಗೆ ಹಿಂಗೆ ಅಂತ ನಮ್ ರಿಲೇಷನ್ ಅಲ್ಲೆಲ್ಲ ಹೇಳಿಸ್ಬಿಟ್ಟು ಎಲ್ಲೂ ಕೆಲ್ಸಕ್ಕೆ ಕಳ್ಸಲ್ಲ ಅವಳನ್ನ. ಈ ಕೆಲಸಕ್ಕೆ ಕಳಿಸದೇ ಇರೋ ಉದ್ದೇಶ ನಿಮಗೆ ತೊಂದರೆ ಆಗಬಾರ್ದು ಅಂತಲೋ ಅಥವಾ ಮತ್ತೇನು? ಇಲ್ಲ ಸರ್, ಆ ಟೈಮ್ ನಲ್ಲಿ ಚಿಕ್ಕ ಮಕ್ಳು ಅಂತ ಬೇಡ ಅಂದ್ರು ಸರ್. ನಿಮಗ್ ತ್ರಾಸ ಆಗಬಾರ್ದು ಅಂತ. ಆ ಟೈಮ್ ನಲ್ಲಿ ಅಂದ್ರೆ ಅವ್ರು ಕೆಟ್ಟೋಗಿದ್ರು ಸರ್, ಆಲ್ರೆಡಿ ತುಂಬಾ ಕುಡ್ತಕ್ ದಾಸ ಆಗ್ಬಿಟ್ಟಿದ್ರು. ಈ ಕೆಟ್ಟೋಗ್ಲಿಕ್ಕೆ ಏನ್ ಕಾರಣ ಸರ್? ಅದು ಕೊರೋನಾ ಟೈಮ್ ನಲ್ಲಿ ಅಕ್ಕಪಕ್ಕ ಎಲ್ಲ ಸತ್ತೋಗ್ತಾ ಇದ್ರು ಸರ್. ಅಕ್ಕಪಕ್ಕ 3ನೇ ಬಿಲ್ಡಿಂಗ್ 4ನೇ ಬಿಲ್ಡಿಂಗ್ ಅಲ್ಲೆಲ್ಲ ಕೊರೋನಾ ಬಂದ್ ಸತ್ತೋಗ್ತಾ ಇದ್ರು. ಒಬ್ರೋ ಇಬ್ರೋ ಹಿಂಗೆ ಸತ್ತೋದ್ರು ಅಂತ ಗೊತ್ತಾದ್ಮೇಲೆ ಇವ್ರು ಡ್ರಿಂಕ್ಸ್ ಮಾಡಿದ್ರೆ ಏನು ಆಗೋದಿಲ್ಲ ಅನ್ನೋ ಒಂದು ತಲೆಯಲ್ಲಿ ಬಂದ್ಬಿಡ್ತು ಸರ್ ಮೈಂಡ್ ಅಲ್ಲಿ ಅವ್ರಿಗೆ. ಆತರ ಹುಚ್ಚು ಮನಸ್ಸು ಸರ್ ಅವ್ರಿಗೆ. ಡ್ರಿಂಕ್ ಮಾಡಿದ್ರೆ ಕರೋನಾ ಬರ್ಲಿಕ್ಕಿಲ್ಲ, ಸಾಯ್ಲಿಕ್ಕಿಲ್ಲ ಅಂತ ಏನು ಆಗೋದಿಲ್ಲ ಸರ್. ಇರೋ ಸತ್ಯ ಹೇಳ್ತಿರೋದು ಸರ್. ಪರವಾಗಿಲ್ಲವ ಅಲ್ಲ, ಪುಣ್ಯ. ಮೈಂಡ್ ಸ್ವಲ್ಪ ಸರಿ ಇಲ್ಲ ಸರ್ ನಮ್ಮ ಮನೆಯವ್ರಿಗೆ, ಚಂಚಲ ಮನಸ್ಸು ಅಂತಾರಲ್ಲ ಸರ್. ಆಗ್ಲಿ ಹಂಗೆ ಮೈಂಡ್ ಒಂದೇ ಕಡೆ ಯಾರ ಮಾತು ಕೇಳಲ್ಲ. ಮಂಜುನಾಥ ಅಂತ ಹೆಸರು. ಇದೇನು ಹೆಸರೆಲ್ಲ ಹೇಳ್ತಿಯಲ್ವಾ? ಆಯ್ತು, ಅದು ಇರ್ಲಿ, ತೊಂದ್ರೆ ಇಲ್ಲ. ಈ ಕಾರಣಕ್ಕೆ ಕುಡಿಯೋದು ಕಲ್ತಿದ್ದು? ಹಾ ಸರ್. ಆಯ್ತು, ಮುಂದುವರಿಸವ. ಸ್ವಲ್ಪ ಕೊರೋನಾ ಟೈಮ್ ನಲ್ಲಿ ಕುಡಿಯೋದ್ ಕಲ್ತ್ಬಿಟ್ರು. ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್. ಹಂಗೆ ವ್ಯಾಪಾರಕ್ಕೆ ಹೋಗೋಣ ಅಂದ್ರೆ ನಮ್ಗೂ ಬಿಡ್ಲಿಲ್ಲ, ಬೇಡ ಚಿಕ್ಕ ಮಕ್ಳಿದಾರೆ ಅಂತ ನಮ್ ಕಡೆ ಫ್ಯಾಮಿಲಿ ಕಡೆ ಎಲ್ಲ ಹೇಳ್ಸ್ಬಿಟ್ಟಿ ಕೆಲ್ಸಕ್ಕೆ ಕಳಿಸ್ತಿರಂಗ್ ಮಾಡಿದ್ರು. ನಾನ್ ಸಣ್ಣ ಪುಟ್ಟ ಬಟ್ಟೆ ವ್ಯಾಪಾರ ಅವು ಇವು ಬೀದಿಲಿ ಎತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಸ್ವಲ್ಪ ಜೀವನ ತಳ್ಳಾಕ್ತೆ ಸರ್. ಮಕ್ಳು ಅಂಗನವಾಡಿಗೆ ಅಲ್ಲಿ ಇಲ್ಲಿ ಹೋದಾಗ ಸರ್, ಕೊರೋನಾ ಟೈಮ್ ನಲ್ಲಿ ನನ್ ಮಕ್ಳು ಇನ್ನ ಅಂಗನವಾಡಿಗೆ ಹೋಗ್ತಿದ್ರು ಸರ್. ಹಂಗಾಗಿ ಸ್ವಲ್ಪ ಹಂಗೆ ತಳ್ಳಾಕ್ತೆ ಸರ್ ಜೀವನ. ಅವ್ರು ಹೋದಾಗ ಒಂದ್ ಸ್ವಲ್ಪ ಬಟ್ಟೆ ಮಾರೋದು ಇದ್ ಮಾಡೋದು, ಸ್ವಲ್ಪ ಜೀವನ ಹೆಂಗೋ ತಳ್ಳಾಕ್ತೆ. ಆಮೇಲೆ ಹಿಂಗೆ ಸ್ವಲ್ಪ ಊರ್ ಕಡೆ ಹೊಂಟೋದು ಸರ್. ಆಮೇಲೆ ಹಿಂಗೆ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ನನ್ಗೆ, ಬಾಡಿಗೆ ಗಿಡ್ಗೆ ಎಲ್ಲ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಸರ್. ಸ್ವಲ್ಪ ಊರ್ ಕಡೆ ಹೊಂಟೋದೆ. ಅಲ್ಲೂ ಬಾಡಿಗೆ ಮನೆನೇ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ಸರ್. ಬಾಡಿಗೆ ಮನೆ ಚೆನ್ನಾಗಿರ್ಲಿಲ್ಲ ಅನ್ಬಿಟ್ಟು ಬಾಡಿಗೆ ಮನೆನೇ ಮಾಡ್ಕೊಂಡ ಸರ್. ಬಾಡಿಗೆ 2,000-2,500 ಬಾಡಿಗೆ ಸರ್ ಮಾಡ್ಕೊಂಡೆ. ಮತ್ತೆ ಅಲ್ಲೂ ಸೆಕ್ಯೂರಿಟಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಸರ್ ಸೇರ್ಕೊಂಡಿದ್ದು ಸೆಕ್ಯೂರಿಟಿಗೆ ಅಂತ ಊರಲ್ಲಿ ಸರ್.
ಬಟ್ ಇಲ್ಲಿ ಗಂಡ ಸಂಪೂರ್ಣವಾಗಿ ಬಿದ್ದೋದ್ರ? ಫುಲ್ಲು ಸಂಪೂರ್ಣವಾಗಿ ಅವರು ಫುಲ್ಲು ಅಡಿಕ್ಟ್ ಆಗ್ಬಿಟ್ಟಿದ್ರು ಸರ್. ಅಡಿಕ್ಟ್ ಆಗ್ಬಿಟ್ಟಿದ್ರು ಸರ್. ಅಂದ್ರೆ ಕಾಯಿಲೆ ರೂಪದಲ್ಲಿ ಹಾಸಿಗೆ ಹಿಡಿದ್ರ ಅಥವಾ ಬೇಜವಾಬ್ದಾರಿ ಆದ್ರ? ಬೇಜವಾಬ್ದಾರಿ ಆಗೋದ್ರು ಸರ್, ಫುಲ್ ಬೇಜವಾಬ್ದಾರಿ ಆಗೋದ್ರು ಸರ್. ಮಕ್ಕಳ ಸಮಯಕ್ಕೆ ದೊಡ್ಡವರಾಗಿದ್ರು ಸ್ವಲ್ಪ. ಅದೇ ಈಗ ಅಂಗನವಾಡಿಗೆ ಹೋಗಿ ಅವಾಗ 1ನೇ ಕ್ಲಾಸ್ ಹೋಗ್ಬೇಕಾಗಿತ್ತು ಸರ್. ಕೊರೋನಾ ಟೈಮಲ್ಲಿ 1ನೇ ಕ್ಲಾಸ್ ಸರ್ ನಮ್ಮ ಹುಡುಗಿ. ಅಲ್ಲಿಗೆ 4 ವರ್ಷ 5 ವರ್ಷ ಆಯ್ತು ಸರ್. ಹಿಂಗೆ ಜೀವನ ಹಂಗೆ ಅಲ್ಲೋದ್ಮೇಲೆ ಊರ್ಗೋದ್ಮೇಲೆ ಕೆಲ್ಸ ಸಿಕ್ತು ಸರ್. ನನ್ಗೊಂದ್ 3 months ಕೆಲ್ಸ ಸಿಗ್ಲಿಲ್ಲ ಸರ್. ಅದೇ ಹಳ್ಳಿ ಕಡೆ ಕೆಲ್ಸಗಳು ಕಮ್ಮಿ ಅಲ್ವಾ ಸರ್, ನನಗೆ ಕೂಲಿ ಗೀಲಿ ಎಲ್ಲ ಮಾಡಕ್ ಬರ್ತಿರ್ಲಿಲ್ಲ. ಹಂಗಾಗಿ ನಾನು ಸರಿ ಅನ್ಬಿಟ್ಟು ಕೆಲ್ಸಕ್ ಸೇರ್ಕೊಂಡೆ ಸರ್. ಕೆಲ್ಸಕ್ ಸೇರ್ಕೊಂಡಿ ಎಲ್ಲಾ ಕೆಲ್ಸ ಮಾಡುವಾಗ ಅವ್ರಿಗೆ ಮದ್ವೆ ಆದ್ಮೇಲೆ ಫಸ್ಟ್ ಟೈಮು ಅಲ್ಲಿ ಕೆಲ್ಸಕ್ ಹೋಗಿದ್ ನಾನು. ವ್ಯಾಪಾರ ಗಿಪಾರ ಎಲ್ಲ ನಾರ್ಮಲ್ ಆಗಿ ಮಾಡಿದೀನಿ ಸರ್ ಅವಾಗಿಂದ ನಾನು. ಮಧ್ಯದಲ್ಲೆಲ್ಲಾ ಮದ್ವೆ ಆದ್ಮೇಲೆ ಸಣ್ಣ ಮಕ್ಳಿದ್ದಾಗ್ಲೂನು ಎತ್ಕೊಂಡ್ ತಿರ್ಕೊಂಡು ವ್ಯಾಪಾರ ಮಾಡಿರೋದು ಉಂಟು ಸರ್. ಹೆಂಗೋ ನಮ್ಮ ಆಸೆಗಳು ತಗೊಳಕ್ಕೆ ಅದ್ ಬೇಕು ಇದ್ ಬೇಕು ಅಂತ ತಗೊಳೋದಕ್ಕೆ ಅದೆಲ್ಲ ಮಾಡಿದೀನಿ. ಕೆಲ್ಸಕ್ಕೆ ಅಂತ ಕಾಲಿಟ್ಟಿದ್ದು ಅಂದ್ರೆ ಅವಾಗ ಸರ್. ನನ್ಗೆ ವ್ಯಾಪಾರದಲ್ಲೇ ದುಡ್ಡಾಗೋದು ಸರ್. ದಿನ 200-300 ಹಂಗ್ ಸಿಕ್ಬಿಡೋದಲ್ವಾ. ನನ್ ಕೆಲ್ಸದ ಮೇಲೆ ಅಷ್ಟು ಆಸಕ್ತಿ ತಗೊಳ್ಳಿಲ್ಲ, ಸುಮ್ನಾಗೋದೆ. ಆಮೇಲೆ ಹಿಂಗೆ ಕೊರೋನಾ ಟೈಮ್ನಲ್ಲಿ ಅಲ್ಲಿ ಕೆಲ್ಸಕ್ ಹೋದ್ಮೇಲೆ ಒಂದು 11,000 ಸಂಬಳ ಬರ್ತಿತ್ತು ಸರ್. ಸರಿ ಸಂಬಳ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋದೆ ಸರ್. ಒಂದ್ 6 ತಿಂಗಳು 8 ತಿಂಗಳು ಹಂಗೆ ಹೋದೆ ಸರ್. ಇವ್ರು ನಮ್ಮ ಮನೆಯವ್ರಿಗೆ ತುಂಬಾ ಕುಡ್ತದಲ್ಲಿ ಇದಾಗಿರೋದಕ್ಕೆ ಸರ್ ಅವರು 2 ಗಂಟೆ ರಾತ್ರಿವರೆಗೂ ನಿದ್ದೆ ಕೊಡ್ತಿರ್ಲಿಲ್ಲ ಸರ್. ಸ್ವಲ್ಪ ಮಾತಾಡೋದು ಜಾಸ್ತಿ ರಾತ್ರಿ ಎಲ್ಲ, ಕಿರ್ಚಾಡೋದು, ಹೊಡಿಯೋದು, ಕೆಲ್ಸಕ್ಕೆ ಯಾಕೆ ಹೋಗ್ತೀಯ ಹಂಗೆ ಹಿಂಗೆ ಅಂತೆಲ್ಲ ಫುಲ್ಲು ಇದ್ ಮಾಡೋರು ಸರ್. ತುಂಬಾ ಕಿರ್ಚಾಡೋದು, ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ರು ಸರ್. ಎಲ್ಲಾರ್ಗು ತಂದೆ ತಾಯಿಗೆ ಹಿಂಸೆ ಕೊಡೋದು, ಎಲ್ಲಾರ್ಗು ಒಂದ್ ಕಡೆಯಿಂದ ಎಲ್ಲಾರ್ಗು ಹಿಂಸೆ ಕೊಟ್ಬಿಟ್ಟಿದ್ದಾರೆ ಸರ್ ಕುಡ್ದಾದ್ಮೇಲೆ. ನಮ್ ಕಡೆ ನಮ್ ತಂದೆ ತಾಯಿ ಆಗ್ಲಿ ನಮ್ ಅಣ್ಣನ್ ತಮ್ಮದಿರ್ಗಾಗ್ಲಿ ಎಲ್ಲಾರ್ಗು ಸ್ವಲ್ಪ ಹಿಂಸೆ ಕೊಟ್ಬಿಟ್ರು. ಸರಿ ಅನ್ಬಿಟ್ಟು ಆಮೇಲೆ ಕೆಲ್ಸ ಹತ್ರ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಟಾರ್ಚರ್ ಕೊಟ್ಬಿಟ್ರು ಸರ್. ಆಮೇಲೆ ಅವರು ಕೆಲ್ಸದಲ್ಲಿ ಅಂದ್ರೆ ದೊಡ್ಡ ಗಾರ್ಮೆಂಟ್ಸ್ ಅಲ್ಲಿ ಆಚೆ ಬಂದು ಗಲಾಟೆ ಮಾಡಿದ್ರೆ ಸರ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತಲ್ಲ, ಅದು ಗೊತ್ತಾದ್ಮೇಲೆ ಅವರು ಬಿಡಿಸ್ಬಿಟ್ರು ಸರ್ ಕೆಲ್ಸದಿಂದ ನನ್ನ. ಕೆಲ್ಸದಿಂದ ಬಿಡ್ಸಿದ್ಮೇಲೆ ನಾನು ಮತ್ತೆ ಬೆಂಗಳೂರ್ ಕಡೆ ಬಂದ್ಬಿಟ್ಟೆ ಸರ್. ಅದ್ ಬಿಟ್ರೆ ಇನ್ನೇನು ಕೆಲ್ಸ ಇರ್ಲಿಲ್ಲ ನನಗೆ. ಮತ್ತೆ ಬೆಂಗಳೂರ್ ಕಡೆ ಬಂದು ಮತ್ತೆ ಇಲ್ಲಿ ಮತ್ತೆ ಇನ್ನೊಂದ್ಸರಿ ಮತ್ತೆ ಸೆಕ್ಯೂರಿಟಿಗೆ ಸೇರ್ಕೊಂಡ್ಬಿಟ್ಟೆ ಸರ್. ಬೆಂಗಳೂರ್ ಕಡೆ ಬಂದು ಸೇರ್ಕೊಂಡ್ಮೇಲೆ ಸರ್ ಟೋಲ್ ಗೇಟ್ ಕಡೆ ಎಲ್ಲ ಹೊಂಟೋದೆ ಸರ್. ಕೆಲ್ಸಕ್ ಹೋದ್ಮೇಲೆ ಅಲ್ಲೋದ್ಮೇಲೆ ಸ್ವಲ್ಪ ಹಂಗೆ ಜೀವನ ಹಂಗೆ ತಳ್ಳಾಗ್ತಾನೆ ಇದೆ ಸರ್. ಹಿಂಗೆ ಜಗಳಗಳ ಮಧ್ಯೆ ರಾತ್ರಿ ನಿದ್ದೆ ಇಲ್ಲ ಅಂದ್ರುನು ರೋಡಲ್ಲೆಲ್ಲ ಮನಿಕೊಬಿಡೋರು ಸರ್. ಆ ಮಟ್ಟಿಗೆ ಕುಡಿಯೋರು ಸರ್. ಆ ಮಟ್ಟಿಗೆ ಕುಡ್ತಕ್ಕೆ ದಾಸ ಆಗ್ಬಿಟ್ಟಿದ್ರು. ಸರಿ ಅನ್ಬಿಟ್ಟು ನಾವ್ ಹಿಂಗೆ ಸ್ವಲ್ಪ ಎಲ್ಲಾ ಹಂಗೆ ಕೆಲ್ಸ ಮಾಡ್ಕೊಂಡ್ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಮಕ್ಳು ಸಾಕೊಂಡ್ ಬಂದೆ ಸರ್. ಅವ್ರು ಅಲ್ಲೊಂದ್ಸರಿ ಸ್ಕೂಲ್ಗೆ ಹಾಕಿ ಇಲ್ಲಿ ಮತ್ತೆ ಬಿಡಿಸಿ ಮತ್ತೆ ಇಲ್ಲಿ ಬಂದ್ ಹಾಕ್ತೆ ಸರ್. ಆತರ ಚೇಂಜಸ್ ಆಯ್ತು. ಸರಿ ಅನ್ಬಿಟ್ಟು ಇಲ್ಲೇನ್ ಮಾಡಿದ್ರು ಸರ್ ಬೆಂಗಳೂರಲ್ಲಿ ಸರ್ ಮಧ್ಯದಲ್ಲಿ ಒಂದ್ಸರಿ ಕಾಲೇಟ್ ಮಾಡ್ಕೊಂಡಿದ್ದಕ್ಕೆ ಸರ್ ನಾವ್ ಊರ್ಗ್ ಹೋಗಿದ್ದು, ಅದೊಂದು ಹೇಳಿಲ್ಲ ನಿಮ್ಗೆ. ಅವರು ಕಾಲು ಕುಡ್ದ್ಬಿಟ್ಟಿ ಜಗಳ ಮಾಡ್ಕೊಂಡಿ ಕಾಲ್ ಗೇಟ್ ಮಾಡ್ಕೊ ಬಂದ್ಬಿಟ್ಟಿದ್ರು ಸರ್. ಅವಾಗ ಊರ್ಗ್ ಹೊಂಟೋದ ನಾವು. ಆ ಟೈಮ್ ನಲ್ಲಿ ಹೋಗಿದ್ದು ಸರ್. ಊರ್ಗ್ ಹೋಗೋ ಐಡಿಯಾ ಇರ್ಲಿಲ್ಲ ನಮ್ಗೆ. ಈ ಜಗಳಗಳು ಜಾಸ್ತಿ ಆಯ್ತು, ಕುಡ್ತಕ್ ಜಾಸ್ತಿ ಆಗೋದ್ರು ಅನ್ಬಿಟ್ಟು ನಾವ್ ಊರ್ ಕಡೆ ಮಕ್ಕ ಮಾಡಿದ್ವಿ ಸರ್. ಅವಾಗ ಬೆಂಗಳೂರು ಸಿಟಿಲಿ ಸರ್ ಒಂಚೂರ್ ಗಲಾಟೆ ಆದ್ರೆ ಎಲ್ಲೂ ಜಗಳಗಳು ಮಾಡಿದ್ರೆ ಸರ್ ಅಕ್ಕಪಕ್ಕ ತೊಂದ್ರೆ ಆಗುತ್ತಲ್ಲ ಸರ್. ಹಂಗಾಗಿ ನಾನು ಹೋಗಿದ್ದು. ಮತ್ತೆ ಬೆಂಗಳೂರ್ ಕಡೆ ಬಂದಾಗ ಮತ್ತೆ ಅದೇ ರಿಪೀಟ್ ಮಾಡಿದ್ರು ಸರ್. ಕುಡಿಯೋದು, ರಾತ್ರಿ ಎಲ್ಲ ಜಗಳ ಮಾಡೋದು, 2 ಗಂಟೆ 3 ಗಂಟೆ ಆದ್ರೂ ನಿದ್ದೆ ಮಾಡಲ್ಲ. ಅಲ್ಲಿ ಇಲ್ಲಿ ಬಿದ್ದೋಗೋದು, ಮತ್ತೆ ಫೋನ್ಗಳು ಮಾಡೋದು. ಕೆಲ್ಸಕ್ ಹೋದಾಗ ಎಲ್ ಕೆಲ್ಸಕ್ ಹೋಗಿದ್ಯಾ, ಬರ್ತೀನಿ ಕೆಲ್ಸ ಬಿಡಿಸ್ತೀನಿ ಅಂತೆಲ್ಲ ಗಲಾಟೆ ಮಾಡೋದು ಸರ್. ಹಂಗೆಲ್ಲಾ ಮಾಡಿದ್ರು ನಾನು ಸುಮ್ನೆ ಇದ್ದೆ. ಹಂಗೆ ನಾವು ಎಲ್ಲಿ ಹೋಗ್ತೀನೋ ಅಲ್ಲಿ ರಿಪೀಟ್ ಬರೋದು ಸರ್. ಬಸ್ಗಳು ಎಷ್ಟು ಬಸ್ ಚೇಂಜ್ ಮಾಡಿದ್ರು ಅಷ್ಟು ಬಸ್ ಚೇಂಜ್ ಮಾಡಿದ್ರು ಬರೋರು ಸರ್. ಹಿಂದೆ ಬಂದಿ ಕೆಲ್ಸ ಹೆಂಗಾದ್ರು ಮಾಡಿ 1-2 ಹಂಗೆ ಮಾಡಿದ್ರು ಸರ್. ಒಂದ್ಸರಿ ಡೈರೆಕ್ಟ್ ಆಗಿ ಬಂದಿ ಕೆಲ್ಸದವೆಲ್ಲ ಗಲಾಟೆ ಮಾಡಿ, ಇಲ್ಲ ಅಮ್ಮ ನಿಂದು ಫ್ಯಾಮಿಲಿ ಮ್ಯಾಟ್ರ್ ತುಂಬಾ ಜಾಸ್ತಿ ಇದೆ, ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡ್ ಆಮೇಲೆ ಬನ್ನಿ ಅಂತ ಅನ್ಬಿಟ್ರು ಸರ್. ತುಂಬಾ ಪರ್ಮಿಷನ್ ಇಸ್ಕೊಂಡ್ ಹೋಗ್ತಿದೆ ಸರ್. 1 hour 2 hour ಪರ್ಮಿಷನ್ ಜಾಸ್ತಿ ಇಸ್ಕೊಂಡು ಹೋಗ್ತಾ ಇರುವಾಗ ಲಾಸ್ಟ್ ಟೈಮ್ ಒಂದ್ಸರಿ ಬಂದಿ ಗಲಾಟೆ ಮಾಡ್ಬಿಟ್ರು ಸರ್. ಮನ್ಯಾಗ ಅದ್ ಕೊಡು ಇದ್ ಕೊಡು ದುಡ್ಡು ಕೊಡು ಅಂತ ಬಂದ್ಬಿಟ್ಟು ಕೆಲ್ಸದವ ಗಲಾಟೆ ಮಾಡ್ಬಿಟ್ಟು ಅಲ್ಲೂ ಬಿಡಿಸ್ಬಿಟ್ರು ಸರ್. ಅದಾದ್ಮೇಲೆ ಮತ್ತೆ ಒಂದ್ 3 ತಿಂಗಳು ಗ್ಯಾಪ್ ಕೊಟ್ಟೆ, 3-4 ತಿಂಗಳು ಗ್ಯಾಪ್ ಕೊಟ್ಬಿಟ್ಟೆ ಸರ್. ಅವಾಗ ಅಮ್ಮ ಕಡೆಯಿಂದ ಒಂಚೂರು ಜೀವನಕ್ಕಾಗೋಷ್ಟು ಒಂಚೂರು ಹೆಲ್ಪ್ ಮಾಡಿದ್ರು ಸರ್. ಅವರು ಬೆಂಗಳೂರಲ್ಲೇ ಹೆಂಗೋ ಅಲ್ಪ ಸ್ವಲ್ಪ ಹಂಗೆ ಮಕ್ಳು ಮನೇಲಿದ್ದಾರೆ, ಇನ್ನೇನು ಜೀವನ ಮಾಡ್ಬೇಕಲ್ಲ, ಚೆನ್ನಾಗಿ ಕೆಟ್ಟೋಗೋನೆ ಅಂದ್ಬಿಟ್ಟು ಒಂಚೂರು ಹೆಲ್ಪ್ ಮಾಡ್ತಿದ್ರು ಸರ್. ಹೆಂಗೋ ಜೀವನ ತಳ್ಳಾಗ್ತೆ ಸರ್.
ಈಗ ಸೇರ್ಕೊಂಡಿದೀನಿ ಸರ್, ಮತ್ತೆ ಈಗ ಕೆಲ್ಸಕ್ ಹೋಗ್ತಾ ಇದೀನಿ ಸರ್. ನಾನ್ ಸರಿನೋ ತಪ್ಪೋ ಮಾಡ್ತಿರೋದ್ ಗೊತ್ತಿಲ್ಲ ಸರ್. ಅವ್ರ ಬುದ್ಧಿ ಕಲೀಲಿ ಅನ್ಬಿಟ್ಟು ಈಗ ನಾನು ಕುಡಿದ್ರೆ ಮನೆಗ್ ಸೇರ್ಸಲ್ಲ ಅಂತ ಹೇಳಿದೀನಿ. ತಪ್ಪೋ ಸರಿನೋ ಸರ್, ನೀವೇ ಹೇಳ್ಬೇಕು. ಸೇರ್ಸಲ್ಲ ಅಂತ ಹೇಳಿದ್ದೀರೋ ಅಥವಾ ಸೇರಿಸ್ತಿಲ್ವೋ? ಇಲ್ಲ ಸರ್, ಸೇರ್ಸಲ್ಲ ಅಂತ ಹೇಳಿದೀನಿ. ಅವ್ರು ಹಂಗೂ ರಿಪೀಟ್ ಮಾಡಿ 3 ದಿವಸಕ್ಕೆ ಒಂದ್ಸರಿ ಕುಡ್ದಿ ಕೆಲ್ಸಕ್ ಹೋಗ್ತಾರೆ ಸರ್. 15 ದಿವಸ ಕೆಲ್ಸಕ್ ಹೋದ್ರೆ ಮತ್ತೆ ಕೆಲ್ಸ ಬಿಟ್ಬಿಡ್ತಾರೆ ಸರ್. ಅಲ್ಲಿ ಅಮೌಂಟ್ ಇಸ್ಕೋತಾರೆ. ಅದು ಒಂದ 4,000 5,000 ಬತ್ತು ಅಂದ್ರೆ ಅದು ಫುಲ್ಲು ಖಾಲಿ ಆಗೋ ತಕ್ಕ ಮನೆ ಕಡೆಗ್ ಬರಲ್ಲ ಸರ್. ಮನೆಗೆ ಏನು ನೋಡಲ್ಲ ಸರ್. ಬಾಡಿಗೆಯಿಂದ ಹಿಡ್ದು ಏನು ನೋಡಲ್ಲ ಸರ್. ಫುಲ್ಲು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಈಗ ಸದ್ಯಕ್ಕೆ ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಹೆಲ್ಪರ್ ಆಗಿ ಹೋಗ್ತಿದ್ದೀನಿ ಸರ್. ಈಗ ಸೆಕ್ಯೂರಿಟಿ ಬಿಟ್ಬಿಟ್ಟೆ ಸರ್. ಸೆಕ್ಯೂರಿಟಿ ಬಿಟ್ಬಿಟ್ಟು ಈಗ ಹೆಲ್ಪರ್ಗೆ ಅಂತ ಹೋಗ್ತಾ ಇದೀನಿ. ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಈಗ ಸರಿನೋ ತಪ್ಪೋ ಗೊತ್ತಿಲ್ಲ ಸರ್. ಅವ್ರಿಗೆ ಹಂಗ ಅಂದೆ ಸರ್ ನಾನು. ಅವ್ರೇನಂತಾರೆ ಸರ್ ಅಂದ್ರೆ ಕುಡ್ದಿ ಬಂದ್ರೆ ನಾನ್ ಹಿಂಗೆ ಇರೋದು ನನ್ಗಷ್ಟೇ, ನಾನ್ ಹಿಂಗೆ ನೀನ್ ದುಡ್ದ್ಬಿಟ್ಟು ನೀನೇ ನನ್ನೊಂದ್ ಸಾಕ್ಬೇಕು ಅಂತ ಕುಂತಿದ್ದಾರೆ ಸರ್. ಆಯ್ತು, ದೊಡ್ಡದು ಸಾಕೋದು ಹೋಲಿ, ಸಾಕೋಣ. ಈ ದುರ್ಬುದ್ಧಿ ಬಿಡು. ಮಕ್ಳಿರೋ ಮನೆ ಕುಡ್ಕೊಂಡು ಬಂದು ನೀನು ಈ ಬುದ್ಧಿಯನ್ನ ಮಕ್ಕಳು ಮುಂದೆ ತೋರಿಸ್ತಾ ಹೋದ್ರೆ ನಾಳೆ ಅವ್ರ ಮನ್ಸು ಕೆಡುತ್ತೆ. ಅವ್ರು ನಾಳೆ ದಿನ ಮನ್ಸು ಕೆಡಿಸ್ಕೊಂಡು ತಪ್ಪು ದಾರಿ ಹಿಡಿದ್ರೆ ಅದಕ್ಕೆ ಇರೋ ಈ ಮಕ್ಳನ್ನ ನಂಬ್ಕೊಂಡೆ ನಾನ್ ಜೀವ ಗಟ್ಟಿ ಹಿಡ್ಕೊಂಡ್ ಬದುಕ್ತಾ ಇದ್ದೀನಿ. ಹೌದು ಸರ್, ಮಕ್ಳಿಲ್ಲ ಅಂದಿದ್ರೆ ನಾನು ಇಲ್ಲಿ ತಕ ಇರ್ತಿರ್ಲಿಲ್ಲ ಸರ್. ನೋಡುವ, ನೀನ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಯಾರಿಗೂ ಹೆದರೋದು ಬೇಡ. ನೀನು ಇಲ್ಲಿ ನೀನ್ ಹೇಳ್ದಂಗೆ ಅಥವಾ ನಿನ್ ಗಂಡ ಹೇಳ್ದಂಗೆ ನಾನ್ ನಿನ್ ಸಾಕ್ತೀನಪ್ಪ, ನೀನ್ ಬಿದ್ದೋಗ್ಬಿಟ್ಟಿದೀಯಾ, ಏನೋ ನಮಗೋಸ್ಕರ ದುಡ್ದು ಹಿಂಗ ಆಗ್ಬಿಟ್ಟಿದ್ಯಾ ಅಂತ ಅಂದ್ಕೊಳ್ತೀನಿ. ಅತ್ತಗೆ ಓಲಿ, ನಾನ್ ಸಾಕ್ತೀನಿ ಮನೇಲಿ ಬಿದ್ದಿರ್ಬೇಕಾದ್ರೆ. ಆದ್ರೆ ಈ ಕುಡ್ಕೊಂಡು ಬರೋದು ಯಾಕೆ? ನಿನ್ನ ಒಬ್ಬನ ಅಯ್ಯೋ ತಡಿಯಪ್ಪ ಜನ ಏನಂತಾರೋ ಅಂತ ನಿನ್ನ ಒಬ್ಬನ ಎದುರುಗಡೆ ನಾನು ಒಳ್ಳೆಯವಳಾಗ್ಲಿಕ್ಕೆ ಹೋಗಿ ಮಕ್ಕಳ ಮುಂದೆ ಇವನ್ನೆಲ್ಲ ನಾನು ತೋರಿಸ್ಕೊಂಡು ನಾಳೆ ಅವ್ರು ನಮ್ಮನ್ನ ಈ ರೀತಿ ಏನೇನೋ ತಿಳ್ಕೊಂಡು ಮನ್ಸು ಕೆಡಿಸ್ಕೊಂಡು ಅವರು 8ನೇ ಕ್ಲಾಸ್ 9ನೇ ಕ್ಲಾಸಲ್ಲೇ ತಪ್ಪುದಾರಿ ಹಿಡಿಯೋಕೆ ಶುರು ಮಾಡಿದ್ರೆ ನನ್ನ ಬದುಕಿನ ಉದ್ದೇಶವೇ ಹಾಳಾಯ್ತಲ್ಲ. ಹೌದು ಸರ್, ಅದೇ ಹಾಗಾಗಿ ಇಲ್ಲಿ ಬಹಳ ಯೋಚಿಸ್ಬೇಕಾದಾಗ ಈಗ ತಿದ್ದೋ ಪ್ರಯತ್ನ, ಸಾಕೋ ಪ್ರಯತ್ನ ಎಲ್ಲವನ್ನು ಮ್ಯಾಕ್ಸಿಮಮ್ ಮಾಡಾಯ್ತು. ಈಗಲೂ ಇದ್ದೀನಿ. ಆದ್ರೆ ಧರ್ಮ ಬಹಳ ಸೂಕ್ಷ್ಮವಾಗಿದೆ. ಅಂದ್ರೆ ಮೇಲ್ನೋಟಕ್ಕೆ ಅಯ್ಯೋ ಬಿಡವ ಇನ್ನೇನ್ ಮಾಡಕ್ಕಾಯ್ತತೆ ಅಂತ ಅನ್ಬಹುದು. ಆದ್ರೆ ಏನ್ ಮಾಡಕ್ಕಾಯ್ತತೆ ಬಿಡು ಅಂತ ಈ ಬಿಟ್ಕೊಂಡೇ ಮನೆಯಲ್ಲಿ ವಂಶಗಳು ನಾಶವಾಗಿ ಹೋಗ್ತವೆ. ನಾನು ನನ್ನ ವೈಯಕ್ತಿಕ ಬದುಕಲ್ಲಾಗಿರ್ಬೋದು ಅಥವಾ ನಾನೇನೋ ಆ ಜಾಗದಲ್ಲಿ ಅಥವಾ ಇವತ್ತು ನನ್ನ ಬದುಕನ್ನು ನಾನು ಹಾಗೆ ಕಟ್ಟಿಕೊಂಡಿಲ್ಲ. ತಂದೆ ಆಗಿರ್ಬೋದು, ಯಾವರೇ ಆಗಿರ್ಬೋದು, ಯಾವನೇ ಆಗಿರ್ಬೋದು, ಧರ್ಮ ಕ್ಷಮೆ ಒಂದು ಹಂತಕ್ಕೆ ಮಿತಿ ಇದೆ. ಒಬ್ಬನಿಂದ ಒಂದು ಇಡೀ ಮನೆತನ, ಒಂದು ಇಡೀ ಮನೆಯ ನೆಮ್ಮದಿ ಹಾಳಾಗ್ತಿದೆ ಅಂದರೆ ಆ ಒಬ್ಬನನ್ನು ದೂರ ಇಡೋದೇ ಧರ್ಮ. ಹಾಗಾಗಿ ಈತನಿಗೆ ನೀನು ಬಂದು ಊಟ ಮಾಡಲಿಕ್ಕೇನು ಸಮಸ್ಯೆ ಇಲ್ಲ ಅಥವಾ ನಿನ್ನನ್ನು ಸಾಕಲಿಕ್ಕೆ ನೀನು ಸೇವೆ ಮಾಡಲಿಕ್ಕೆ ಸಮಸ್ಯೆ ಇಲ್ಲ. ಆದರೆ ನನ್ನ ಪರಿಶುದ್ಧ ಗಂಡನನ್ನು ನಾನು ಒಳಗಡೆ ಬಿಟ್ಕೊಳ್ತೀನಿ ಅಥವಾ ನಾನು ತಿದ್ದುಕೊಳ್ತೀನಿ ಅಂತ ಬಂದು ನೀನು ಕೆಳಗಡೆ ಬಿದ್ದು ಪೆಟ್ಟು ಮಾಡಿಕೊಂಡು ಬಂದರೂ ನಾನು ನಿನ್ನ ಸೇವೆ ಮಾಡ್ತೀನಿ. ಆದರೆ ಈ ಕುಡುಕ ಅನ್ನೋ ಈ ಮನಸ್ಥಿತಿಯಿಂದ ನನ್ನ ಜೀವನ ಹಾಳಾಗಿದೆ, ಮಕ್ಕಳ ಜೀವನವೂ ಹಾಳಾಗಲಿಕ್ಕೆ ನಾನು ಇಷ್ಟಪಡಲ್ಲ. ನೀನು ಅದೇನು ಎಲ್ಲಿ ಹೋಗಿ ಏನು ಹೇಳಿಕೊಂಡು ಬಂದರೂ ಪರವಾಗಿಲ್ಲ, ಕುಡುಕನನ್ನ ಒಳಗಡೆ ಸೇರಿಸ್ಲಿಕ್ಕೆ ನಾನು ತಯಾರಿಲ್ಲ. ಆತನ ನೀನು ದೂರನೇ ಇಡಬೇಕು, ಆಯ್ತಲ್ಲ? ಇದು ಈಗ 1 ತಿಂಗಳಿಂದ ಮಾತ್ರ ಆತರ ಮಾಡ್ತಿದ್ದೀನಿ ಸರ್, ಮುಂಚೆ ಮಾಡ್ಲಿಲ್ಲ ಆತರ. ನೀನು ಹಾಗೆ ನೋಡಿದ್ರೆ ಮುಂಚೆ ಮಾಡಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ದಾರಿಗೆ ಬರ್ತಿತ್ತು. ಅದೇ ಸರ್, ಅತ್ತೆ ಮಾವ ಎಲ್ಲ ಬೈದ್ರು ಸರ್ ಅವರೆಲ್ಲ. ಮುಂಚೆನೆ ಈ ಕೆಲಸ ಮಾಡಿ ರಿಯಾಬ್ ಸೆಂಟರ್ಗೂ ಹಾಕಿಸ್ಬಿಟ್ಟಿದೆ ಸರ್. ಇದು ನೀನೊಂದು ಕೃಷ್ಣನ ಅನುಗ್ರಹದಿಂದ ನೀನೊಂದು ನೆಪ ಮಾತ್ರ. ಇವತ್ತು ನಿನ್ನ ಇದೇ ಪ್ರಶ್ನೆ ತುಂಬಾ ಜನ ಹೆಣ್ಣು ಮಕ್ಕಳಿಗೂ ಸಮಸ್ಯೆ ಕೂಡ ಹೌದು. ಇಲ್ಲಿ ಧರ್ಮ ಏನು ಹೇಳುತ್ತೆ ಅಥವಾ ಇಲ್ಲಿ ಬದುಕೋ ರೀತಿ ಏನು? ಕಲಿಯುಗದಲ್ಲಿ ಇಂಥ ವಿಚಾರಗಳು ಬಂದಾಗ ಅಯ್ಯೋ ತಾಳಿ ಭಾಗ್ಯ ಅನ್ನೋದನ್ನು ಏನು ತಾಳಿ ಕಿತ್ತಾಕ್ಬಿಟ್ಟು ಇನ್ಯಾವನ ಜೊತೆ ಹೋದ್ರೆ ಅವಾಗ ತಾಳಿ ಭಾಗ್ಯ ಯೋಚನೆ ಮಾಡಬೇಕು, ಅಯ್ಯೋ ನನ್ನ ಗಂಡನ ದ್ರೋಹ ಮಾಡ್ಬಿಟ್ಟೆ ಅಂತ. ಬಟ್ ಒಬ್ಬನನ್ನ ತ್ಯಜಿಸಿ ಆದ್ರೂ ಅನೇಕರನ್ನ ಉಳಿಸಿಕೊಳ್ಳೋದೇ ಧರ್ಮ. ಸರ್ ಆಯ್ತಾ? ಒಬ್ಬನಿಗೋಸ್ಕರ ನೀನು ಅನೇಕರನ್ನು ಬಲಿ ಕೊಡ್ತೀನಿ, ಅದಂಗಾಗಲ್ಲ. ಇದಕ್ಕೆ ನಮ್ಮ ಹಿರಿಯರು ಒಂದು ವಿಚಾರ ಹೇಳ್ತಾರೆ. ಒಂದು ಚಿರತೆ ದಿಸಾ ಊರೊಳಗಡೆ ಸಂಜೆ ಹೊತ್ತು ರಾತ್ರಿ ಹೊತ್ತು ಬಂದ್ಬಿಟ್ಟು ದಿಸಾ 3 ಕುರಿ ತಿನ್ಕೊಂಡು ಹೋಗ್ತಿದೆ ಅಂದಾಗ ಆ ಒಂದು ಚಿರತೆಯನ್ನ ಸೆರೆ ಹಿಡಿಯೋದು, ಅಲ್ಲಿ ಅನೇಕ ಕುರಿಗಳನ್ನು ಕಾಪಾಡೋ ದೃಷ್ಟಿಯಲ್ಲಿ ಒಂದು ಚಿರತೆಯನ್ನು ಕೊಂದಾದ್ರೂ ಸರಿ ಅನೇಕ ಕುರಿಗಳನ್ನು ಉಳಿಸೋದೇ ಧರ್ಮ ಅಂತ.
ಹಾ ಸರ್. ಅನೇಕರನ್ನ ಉಳಿಸ್ಲಿಕ್ಕೆ ಒಬ್ಬರನ್ನ ತುಳಿಬೇಕು, ಒಬ್ಬರನ್ನ ಕಟ್ಟಾಕಬೇಕು, ಒಬ್ಬರನ್ನು ಕೊಲ್ಲಬೇಕು ಅನ್ನೋದಾದ್ರೆ ಆ ಕೊಲ್ಲುವುದು ಧರ್ಮವೇ ಆಗುತ್ತೆ ಅಂತ. ಯಾಕೆ? ಒಬ್ಬನನ್ನ ಸುಮ್ಮನಿರಿಸೋದ್ರಿಂದ ಅನೇಕರಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ಒಬ್ಬನನ್ನು ಕಾಲು ಕೈ ಕಟ್ಟಕ್ಕಾದ್ರೂ ಸುಮ್ಮನಿರಿಸು ಅಂತಾರೆ. ಹಾ ಸರ್. ಮೇಲ್ನೋಟಕ್ಕೆ ಅದು ಹಿಂಸೆ, ಅಮಾನವೀಯತೆ, ಒಳಗ್ ಸೇರ್ಸಲ್ಲ, ಊಟ ಹಾಕಲ್ಲ, ಅಯ್ಯೋ ಗಂಡನಿಗೆ ಮರ್ಯಾದೆ ಕೊಡಲ್ಲ, ಮೇಲ್ನೋಟಕ್ಕೆ ಇದು ಈ ರೀತಿ ಅನ್ಸಿದ್ರು ಕೂಡ ಬಟ್ ಸಮಗ್ರ ಕುಟುಂಬದ ಅಥವಾ ನಾಳೆಗಳ ಭವಿಷ್ಯ, ಕುಟುಂಬದ ಅಥವಾ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇವತ್ತೀ ನಿರ್ಧಾರ ಮಾಡದೆ ಹೋದ್ರೆ ನಾಳೆ ಇದನ್ನೆಲ್ಲ ನೋಡಿ 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 ಬೇಸತ್ತು ಮನೇಲಿ ನಮಗೆ ನೆಮ್ಮದಿ ಇಲ್ಲ ಅಂತ ಅವರು ಹೊರಗಡೆ ನೆಮ್ಮದಿ ಹುಡುಕೋಣಕ್ ಶುರು ಮಾಡಿದ್ರೆ ನಿನ್ನ ಕತೆ ಅಯೋಮಯ. ಹಾ ಸರ್. ಹಾಗಾಗಿ ಮನೆಯಲ್ಲಿ ಈ ಕಟ್ನಿಟ್ಟಿದ ಶಿಸ್ತಿದೆಯಲ್ಲ, ಆ ಶಿಸ್ತನ್ನು ಮೀರಿ ಹೆಂಗೋದ್ರೂ ನಡೆಯುತ್ತೆ ಬಿಡು ಅನ್ನುವ ಮಕ್ಕಳು, ಗಂಡ ಹೆಂಡತಿ ಹೆಂಗಿದ್ರೂ ನಡೆಯುತ್ತೆ ಬಿಡು ನಮ್ಮ ಮನೇಲಿ ಅಂತ ಯಾರು ಇರ್ತಾರೋ ಅಂಥವರಿಂದ ಆ ಕುಟುಂಬ ಅಥವಾ ಆ ವಂಶ ನಾಶದ ಅಂಚಿಗೆ ತಲುಪುತ್ತೆ ಹೊರತು ಏನೇ ಆಗಲವಾ ಒಂದು ದೇವರು ಬಡತನ ಕೊಡ್ಬೋದು, ಕೊಳತನ ಕೊಡಲ್ಲ. ಅಂದರೆ ಒಂದು ಶಿಸ್ತು ರೀತಿ, ನಿನ್ನ ಮನೆಯಲ್ಲಿ ಬಂಗಾರ ಇಲ್ಲದೆ ಇರ್ಬೋದು, ಚಿನ್ನ ವಜ್ರ ವೈಡೂರ್ಯಗಳಿಲ್ಲದೆ ಇರ್ಬೋದು, ತುಂಬ ಚೆನ್ನಾಗಿರೋ ಬಟ್ಟೆಗಳಿಲ್ಲದೆ ಇರ್ಬೋದು, ಅಥವಾ ನಿನ್ನ ಮನೆಯಲ್ಲಿ ಭಾಳ ದೊಡ್ಡ ಬೆಲೆ ಬಾಳುವ ಟಿ ವಿ, ಫ್ರಿಡ್ಜು ಇವೇನೂ ಇಲ್ಲದೆ ಇರ್ಬೋದು. ಆದರೆ ನಾನು ಒಂದು ಜೀವನಕ್ಕೆ ಹಿಂಗಿರಬೇಕು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದನ್ನು ರೂಪಿಸ್ಕೊಳ್ಳಿಕ್ಕೆ ಹಣ ಬೇಕಿಲ್ಲ, ಹೌದಲ್ಲವ? ಹಾಂ ಸರ್. ಇವತ್ತು ನೀನು ಗಾರ್ಮೆಂಟ್ಸಲ್ಲಿ ಮಾಡ್ತೀಯೋ, ಚಪ್ಪಲಿ ಹೊಲಿತೀಯೋ ಮುಖ್ಯ ಅದಲ್ಲ. ಯೋಗ್ಯ ರೀತಿಯಲ್ಲಿ ದುಡಿತಾ ಇದ್ದೀನಿ, ಮಕ್ಕಳಿಗೆ ನನ್ನ ಕಷ್ಟ ನಾಳೆ ಏನು ಅಂತ ಗೊತ್ತಾಗುತ್ತೆ. ಅವರು ಅಯ್ಯೋ ತಂದೆ ತಾಯಿಗಳು ಇಷ್ಟು ಕಷ್ಟಪಡ್ತಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿ ಏನೋ ಕೆಟ್ಟ ಆಲೋಚನೆ ಬಂದು ಹೊರಗಡೆ ಕೆಟ್ಟ ಸವಾಸ ಮಾಡಿದ್ರೂ ಕೂಡ ತಂದೆ ತಾಯಿಗಳು ಪಡ್ತಾ ಇರೋ ಕಷ್ಟ ನೋಡಿ ಅಯ್ಯೋಯ್ಯೋ ನಾನು ಇಂಥ ತಂದೆ ತಾಯಿಗೆ ಎಂಥ ದ್ರೋಹ ಮಾಡ್ತಿದ್ದೀನಿ ಅಂತ ಅವರು ತಿದ್ದುಕೊಳ್ಳೋ ಥರ ಇರಬೇಕೇ ಹೊರತು ನಿಮ್ಮ ನಡತೆಗಳು ಅಯ್ಯೋ ಇವ್ರದ್ದು ಇದ್ದಿದ್ದೆ ಹೆಂಗೋ ಹೊರಗಡೆ ಯಾವುದೋ ಒಂದು ಸುಖ ಹುಡುಕೊಳ್ಳೋಣ ಅಂತ ಅನ್ಸೋ ಥರ ಆಗಬಾರ್ದು. ಹಾಗಾಗಿ ನಿನ್ನ ಗಂಡನ ವಿಚಾರದಲ್ಲಿ ನೀನೇನು ನಿರ್ಧಾರ ತೆಗೆದುಕೊಂಡಿದ್ದೀಯ ಅದು ಧರ್ಮವೇ ಇದೆ, ಅದರಲ್ಲಿ ಯಾವ ತಪ್ಪೂ ಇಲ್ಲ. ಅದರ ಕುರಿತು ಯಾರು ಈಗ ಹಂಗೆ ನೋಡಿದ್ರೆ ನನ್ನ ಈ ತೀರ್ಪಿಗಿಂತ ಮುಂಚೆ ಅವ್ರು ಯಾರೋ ಹೇಳೇ ಬಿಟ್ರಲ್ಲ ಇದನ್ನು ಮುಂಚೆನೇ ಮಾಡಬೇಕಿತ್ತು ಅಂತ ಸರ್. ಅತ್ತೆ ಮಾವ ಅಕ್ಕ ಯಾವಾಗಲೂ ಅಷ್ಟೇ. ಅವರು ಸರ್ ಈಗ ಏನಂತವ್ರೆ ಅಂದ್ರೆ ಜೀವನ ಮಾಡಕ್ಕೆ ಬೆಂಗಳೂರು ಸಿಟಿಲಿ ಕಷ್ಟ ಆದ್ರೆ ಊರಲ್ಲಿ ಇದ್ಬಿಟ್ಟು ಮಕ್ಳನ್ನ ಅಲ್ಲೇ ಹಾಸ್ಟೆಲ್ ಇದೆ, ಊರು ಒಳಗಡೆನೆ ಹಾಸ್ಟೆಲ್ ಇದೆ ಸರ್. ಸ್ವಲ್ಪ ಮನೆ ಸ್ವಲ್ಪ ಹಳೇದಿದೆ, ಬಂದ್ ಇತ್ಕೊಂಡು ಮಕ್ಳನ್ನ ಹಾಸ್ಟೆಲ್ಗೆ ಹಾಕೊಂಡಿರು ಅಂತವ್ರೆ. ಈಗ ನೋಡುವ ಅಲ್ಲಿ ಹೋದ್ರೆ ಇಷ್ಟು ದುಡಿಮೆ ಆಗುತ್ತೋ ಇಲ್ವೋ ನೋಡಿ. ಯಾಕಂದ್ರೆ ನೀನ್ ದುಡಿಬೇಕು, ನೀನ್ ಮಕ್ಳನ್ನ ಸಾಕ್ಬೇಕು, ನಾಳೆ ಭವಿಷ್ಯವು ಕೂಡ ನೀನೇ ದುಡಿದು ಒಂದಷ್ಟು ಕೂಡಿಟ್ಕೊಳ್ಬೇಕಲ್ವಾ. ಹಾಗಾಗಿ ಅಲ್ಲಿ ಹೋದ್ರೆ ಬಿಡು ಹಾಸ್ಟೆಲ್ ಇದೆ, ಅದಿದೆ ಇದಿದೆ ಬೇಕಾದ್ರೆ ಅವ್ರನ್ನೆಲ್ಲ ಹಾಕು. ನೀನ್ ಇಲ್ಲಿದ್ರೆ ಅಲ್ಲಿಗಿಂತ ಹೆಚ್ಚು ದುಡಿಮೆ ಮಾಡಬಹುದು ಅನ್ನೋದಾದ್ರೆ ನೀನ್ ದುಡಿಮೆ ಮುಖ್ಯ ಈ ಸಮಯದಲ್ಲಿ. ಈಗ ತಡೆಯಪ್ಪ ಅವರೆಲ್ಲ ಕರಿತಿದ್ದಾರೆ ಅಂತ ಹೋಗಿ ಅಲ್ಲಿದ್ಬಿಟ್ಟು ದುಡಿಮೆ ಮಾಡ್ಕೊಳ್ಳಿಲ್ಲ, ನಾಳೆ ಏನೋ ಒಂದು ದೊಡ್ಡ ರೋಗ ಬಂತು, ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿ ಬಂತು ಅಂದಾಗ ಇಲ್ಲೊಂದು ಚೀಟಿ ಹಾಕೊಂಡು ಇಲ್ಲೊಂದು ಏನೋ ತಾಪತ್ರ ಬಿದ್ದರೆ ನಾಳೆ ದಿನ ಏನೋ ಎಲ್ಪ್ ಆಗುತ್ತೆ. ಅದಕ್ಕೆ ಅವರು ಹಾಸ್ಟೆಲ್ಗಳು ಪಕ್ಕದಲ್ಲೇ ಇದೆ, ಮಕ್ಳು ಬೆಳಗ್ಗೆ ಇದ್ರೆ ಹಾಸ್ಟೆಲ್ ಇರ್ತಾರೆ, ನಿನ್ ಜೀವನ ನೀನ್ ಮಾಡ್ಕೋಬಹುದು. ಹೋದ್ರೆ ಎಷ್ಟು ದುಡಿಬಹುದಾ, ನೀನು ಎಷ್ಟು ದುಡಿಮೆ ಮಾಡ್ಕೊಳ್ಬಹುದಾ ಸರ್? ಅಲ್ಲೊಂದ್ ಅದೇ ಸರ್ ಹೋಗ್ತಿದ್ನಲ್ಲ ಗಾರ್ಮೆಂಟ್ಸ್, ಅದಕ್ಕೆ ಹೋಗ್ಬೇಕು ಸರ್. ಅಲ್ಲೂ ಹೆಲ್ಪರೇ 10,000 11,000 ಲಾಸ್ಟ್ ಸರ್. ಅಲ್ಲೂ ಅಂದ್ರೆ ಇವ್ರು ಕೆಲ್ಸ ಕೆಡಿಸ್ಬಿಡ್ತಾರೆ ಅನ್ನೋ ಭಯ ಸರ್. ಹೋದ್ಮೇಲೆ ಒಂದ್ಸರಿ ಸೆಟ್ಲ್ ಆಗ್ಬೇಕು ಸರ್, ಸುಮ್ನೆ ಅಲ್ಲಿ ಇಲ್ಲಿ ಓಡಾಡೋದ್ ಬೇಡ. ಹೌದು, ಈಗ ನನ್ನ ಸಲಹೆ ಕೇಳುವ, ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೋ. ಅವ್ರು ನೀನು ಒಳ್ಳೇದಕ್ಕೆ ಹೇಳ್ತಿದ್ದಾರೆ, ತೊಂದರೆ ಇಲ್ಲ. ಇನ್ನೂ ಒಂದಷ್ಟು ವರ್ಷ ಮಕ್ಕಳು ಒಂದು 10ನೇ ಕ್ಲಾಸು ಅಥವಾ ಆ ಹಂತಕ್ಕೆ ಬರೋ ಬೇಕಾದ್ರೆ ಮಕ್ಕಳನ್ನ ನೀನು ಅಲ್ಲ ಹಾಕ್ತೀಯ, ಹಾಕು, ತೊಂದರೆ ಇಲ್ಲ. ಬಟ್ ನೀನು ಇನ್ನೂ ಒಂದು 8ರಿಂದ 10 ವರ್ಷ ಇಲ್ಲೇ ಉಳಿಯೋ ಪ್ರಯತ್ನ ಮಾಡು, ಆಯ್ತಾ? ನಿನಗೂ ಲೋಕ ಅಥವಾ ಲೋಕದ ಅನುಭವ, ಜೀವನ ಪಾಠ ಇನ್ನೂ ಹೆಚ್ಚು ಸಿಗುತ್ತೆ ಇಲ್ಲಿ. ಮತ್ತೆ ಇಲ್ಲಿ ಅವಕಾಶಗಳು ಜಾಸ್ತಿ, ಕೆಲಸ ಜಾಸ್ತಿ ಇದೆ. ಅಂದ್ರೆ ಇದೆ ಅಂತ ಅಲ್ಲ, ಕಾಂಟ್ಯಾಕ್ಟ್ಗಳು ಬೆಳೆಸ್ಕೊಂಡ್ರೆ ನಮಗೆ ಎಲ್ಲೋ ದಾರಿ ಕಾಣುತ್ತೆ ಅಲ್ವಾ? ಸೊ ಹಾಗೆ ದುಡಿಮೆ ಮತ್ತು ಅವಕಾಶಗಳ ದೃಷ್ಟಿಕೋನದಲ್ಲಿ ನಗರ ಪ್ರದೇಶ ಯಾವತ್ತಿಗೂ ಉತ್ತಮ, ಅದರಲ್ಲೂ ಬೆಂಗಳೂರು ಅನ್ನೋದು ಉತ್ತಮ. ಸರ್ ಬೆಂಗಳೂರಿಂದ 60 ಕಿಲೋಮೀಟರ್ ಅಷ್ಟೇ ಸರ್ ಊರಿರೋದು, ಬಟ್ ಅಲ್ಲಿ ಬೇಕಾದ್ರೆ ಇವನ್ ಬೆಂಗಳೂರಿಗೂ ಈ ಕಡೆ ಬಾರ್ಡ್ರು ತಾವರೆಕೆರೆ ಅಥವಾ ಈ ಕಡೆ ಮಾಗಡಿ ಅಂತ ಬಂದ್ರು ಅದು ಕೂಡ ಅದರಲ್ಲೂ ವ್ಯತ್ಯಾಸ ಇದೆಯಾ ಕಣವ? ಸರ್ ಅಲ್ಲ ಸರ್, ಆ ಮಕ್ಳನ್ನ ಹಾಸ್ಟೆಲ್ಗೆ ಹಾಕ್ಬಿಟ್ಟು ನಾನ್ ಜೀವನ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಸರ್. ಅಲ್ಲೇ ಊರಲ್ಲಿ ಇಲ್ಲ, ಬಟ್ ಎಲ್ಲ ಅಲ್ಲೇ ಇರ್ತಾರೆ. ಅದನ್ನೇ ಹೇಳ್ತೀನಿ, ನಾಳೆ ದಿನ ನೀನು ಒಳಗಡೆ ಕೂಡದೆ ಹೋದ್ರು ಇವನು ಬಲವಂತವಾಗಿ ಬರೋ ಪ್ರಯತ್ನ ಮಾಡ್ಬೋದು, ಏನೋ ನಡಿಬೋದು. ಬಟ್ ನಿನಗೆ ಅದನ್ನು ಸಹಿಸೋ ಶಕ್ತಿ ಇದೆ. ಬಟ್ ಮಕ್ಕಳು ಒಂದು ಹಂತದವರೆಗೂ ಅಲ್ಲಿ ಬೆಳೀಲಿ, ತೊಂದರೆ ಇಲ್ಲ.
ಆದ್ರೆ ನೀನು ಇಲ್ಲಿ ದುಡಿಮೆ ಅಂದ್ರೆ ಸರ್ ಮಾಡೋದು. ಹಾಸ್ಟ್ಲಿಗೆ ಹಾಕಕ್ಕೆ ಏನ್ ಐಡಿಯಾ ಅಂದ್ರೆ ಇವ್ರು ಹಿಂಗೆ ಬಂದಿ 3 ದಿವ್ಸಕ್ಕೂ ಹಿಂಗೆ ಬರ್ಬೇಡ ಅಂದ್ರು ಬಂದೇ ಬರ್ತಾವ್ರೆ ಸರ್. ತಿಂಗಳಿಂದನೂ ಒಂದು 8 ಸಾರಿ ಹಿಂಗೆ ಟಾರ್ಚರ್ ಕೊಟ್ಟಿ ಮುಂಚೆ ಅರ್ಥವಾಯ್ತು. ಅದಕ್ಕೆ ನಾನು ಹೇಳಿದ್ದು ನೀವು ಎಷ್ಟೇ ಅದಕ್ಕೆ ನೀರ್ ಹರಿಬಾರ್ದು ಅಂತ ಮಣ್ಣು ಬದ ಹಾಕಿದ್ರು ಅದನ್ನ ಹೊಡ್ಕೊಂಡು ಬರ್ತಾ ಇರುತ್ತೆ. ಆ ನೀರು ಮಕ್ಳು ಮೈ ನೆನೆಸಬಾರ್ದಲ್ವಾ? ಅದಕ್ಕೆ ಸರ್ ಕೊಳಚೆ ನೀರದು. ಆ ಕೊಳಚೆ ನೀರಲ್ಲಿ ಮಕ್ಕಳ ಮೈ ನೆನಿಬಾರ್ದು. ಅವ್ರನ್ನ ಸ್ವಲ್ಪ ಒತ್ತಾರವಾಗಿ ದೂರ ಇಡು, ಏನ್ ತೊಂದರೆ ಇಲ್ಲ. ಪರವಾಗಿಲ್ಲ ಸರ್. ಹಾ ಸರ್. ನೀವು ಇನ್ನು 8 ರಿಂದ 10 ವರ್ಷ ಅರ್ಥಾತ್ 2032-33ವರೆಗೂ ನೀನು ಇಲ್ಲೇ ದುಡಿದು ನಾಳೆ ದಿನ ಹೆಂಗಿದ್ದೋಳು ಹೆಂಗಾದ್ಲಪ್ಪ ಅನ್ನಂಗೆ ಯಾವ ಕೆಟ್ಟ ದಾರಿಗೂ ಹೋಗದೆ ನೀನು ದುಡ್ಕೊಂಡು ನಿನ್ನ ಕೆಲಸ ನೀನು ಮಾಡಿಕೊಂಡು ಇದೇ ಕೆಲಸ ಅಂತಲ್ಲವ ನಿನಗೆ ಮುಂದೆ. ಅಮ್ಮನ ಮನೆ ಪಕ್ಕನೇ ಇದೆ ಸರ್, ಅಮ್ಮ ಮನೆನೂ ಪಕ್ಕನೇ ಇದೆ. ಅಮ್ಮ ಒಬ್ರೇ ಇದ್ದಾರೆ ಸರ್. ಆಗ್ಲಿ ತೊಂದರೆ ಇಲ್ಲ. ಬಟ್ ಈತನ ವಿಚಾರದಲ್ಲಿ ಮಕ್ಕಳು ಹೋದ್ರು ಮಕ್ಳು ಇದ್ರು ಹುಡುಗ ಗಂಡನನ್ನು ಒಳಗಡೆ ಸೇರಿಸದಷ್ಟು ಸರ್ ಏನಂದ್ರೆ ಸರ್ ಈಗ ಮಕ್ಳನ್ನ ಹಾಸ್ಟ್ಲಿಗೆ ಹಾಕ್ಬಿಟ್ರೆ ನನ್ನನ್ನೇ ಜನ ಏನಂತಾರೆ ಅನ್ನೋದಕ್ಕೆ ಒಂದ್ ಸ್ವಲ್ಪ ಎದ್ರು ಬಿಟ್ಟಿದೀನಿ ಸರ್. ಇದನ್ನೆಲ್ಲ ಇಟ್ಕೊಂಡ್ರದಕ್ಕೆ ನನ್ನ ಹತ್ರ ಉತ್ತರ ಇಲ್ಲವ. ಈ ಬದುಕೆ ಮೂರಾ ಬಟ್ಟೆ ಆಗ್ತಾ ಇದೆ. ನೀನ್ ಜನದ ಬಗ್ಗೆ ಯೋಚನೆ ಮಾಡ್ತೀನಿ ಅಂದ್ರೆ ಮತ್ತೆ ಇಲ್ಲಿ ಬರ್ಲೇಬೇಡ ನೀನ್ ಕೇಳಲಿಕ್ಕೆ. ಸರ್ ಅಪ್ಪ ಅಮ್ಮನೇ ಹಂಗ, ನಮ್ಮ ಅಮ್ಮನೇ ಹಂಗ ಅಂತಾರೆ ಸರ್. ಅಪ್ಪ ಅಮ್ಮ ಅಲ್ಲ, ಕಟ್ಕೊಂಡು ಗಂಡನೇ ಅಂತಿರ್ಬೇಕಾದ್ರೆ ಇನ್ಯಾವ ಹೊರಗಡೆ ಏನ್ ಅಂದ್ಕೊಳ್ತೀನಿ ಸರ್. ಗಂಡನೇ ಅನ್ಬಿಟ್ಟಿದ್ದಾರೆ ಸರ್. ಇಂತಹ ಪರಿಸ್ಥಿತಿಯಲ್ಲಿ ಇವ್ರ ಅಭಿಪ್ರಾಯ ಇವ್ರ ಹೊಟ್ಟೆ ತುಂಬಿಸೋದಲ್ಲ ಇವೆಲ್ಲ. ಹಾ ಸರ್. ನಿಯತ್ತ ನೋಡಮ್ಮ, ನನ್ ಕಣ್ ತಪ್ಪಿಸ್ಬೋದು, ಗಂಡನ್ ಕಣ್ ತಪ್ಪಿಸ್ಬೋದು, ಎತ್ತವ್ರ ಕಣ್ ತಪ್ಪಿಸ್ಬೋದು, ಮಕ್ಳ ಕಣ್ ತಪ್ಪಿಸ್ಬೋದು. ಕರ್ಮ ಅಂತ ಒಂದಿದೆ ಆಯ್ತಾ? ಇವ್ರು ಏನಾದ್ರೂ ಒಂದ್ಲಿ ನಿನ್ನ ಹಾಸ್ಟ್ಲಿಗೆ ಸೇರಿಸ್ತೀಯೋ ಇಲ್ಲ ಜೊತೆಲೇ ಇಟ್ಕೊಳ್ತೀಯೋ ಅದು ನಿನಗೆ ಬಿಡ್ತೀನಿ. ಆದ್ರೆ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಡ. ಅಂಡ್ ಈತ ಕುಡಿತ ಅಥವಾ ಕುಡ್ಕೊಂಡು ಬರೋದು, ಬೈಯೋದು, ಒಡೆಯೋದು, ನಾನು ಇದಕ್ಕೆಲ್ಲ ಬಗ್ಗೋಳಲ್ಲ. ಅಂದರೆ ಗಂಡ ಬಿಟ್ಟವಳು, ಇವಳು ಸರಿ ಇಲ್ಲ, ಇವಳು ಇನ್ಯಾವನ್ನು ಹುಡುಕೊಂಡವಳೆ ಅನ್ನೋ ನೀಚ ಮಾತು ನನ್ನ ಎದುರುಗಡೆ ಬಂದರೂ ನಾನು ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆ. ಯಾಕೆ? ಧರ್ಮದಲ್ಲಿರೋ ನನಗೆ ಅದೇನು ನೋವು ಕೊಡೋದಿಲ್ಲ. ಅಥವಾ ಧರ್ಮದಲ್ಲಿರೋ ನನಗೆ ಅದು ನೋವು ಕೊಡ್ಬೋದು, ಆದರೆ ಧರ್ಮದಲ್ಲಿ ಇದ್ದೀನಿ ಅವ್ರಿಗೆ ಅಂದರೆ ಅವ್ರು ಅಂತಿರೋದಕ್ಕೂ ನಾನು ಬದುಕ್ತಿರೋದಕ್ಕೂ ಬಹಳ ಜಿಗಜಾಂತರ ವ್ಯತ್ಯಾಸ ಇದೆ. ಯಾಕಂದರೆ ಅವರಿಗೆ ಮೇಲ್ಮುಖವಾದ ಒಂಟಿ ಇದ್ದಾಳೆ, ಯಾವ ಹೆಣ್ಣು ಒಂಟಿ ಇರ್ಲಿಕ್ಕಾಗಲ್ಲ, ಇನ್ಯಾವೊಂದು ಸಂಪರ್ಕ ಇದ್ರೆ ಮಾತ್ರ ಅವಳು ಇರ್ಲಿಕ್ಕೆ ಸಾಧ್ಯ ಅನ್ನೋದು ಅವ್ರ ಕಲ್ಪನೆ. ಬಟ್ ನನ್ನ ಮಕ್ಕಳ ಮೇಲಿನ ಪ್ರೀತಿ ಅಥವಾ ಮಕ್ಕಳ ಮೇಲಿನ ಕಾಳಜಿ, ಕರ್ತವ್ಯ ಎಷ್ಟಿದೆ ಅಂದ್ರೆ, ನೀನಲ್ಲ ಕಡೆಗೆ ಯಾರು ನನಗೆ ತಿಂದ ಉಂಡ ಅನ್ನೋರು ಈ ಲೋಕದಲ್ಲಿ ಯಾರೂ ಇಲ್ಲ ಅಂದ್ರೆ ನನ್ನ ಮಕ್ಕಳಿಗೋಸ್ಕರ ಬದುಕೋದು ನನಗೆ ಗೊತ್ತು ಅನ್ನೋ ಅಷ್ಟಿರ್ಬೇಕು ನೀನು. ಸರ್ ಈಗ ಹಂಗೆ ಆಗಿರೋದು ಸರ್. ಅಂದ್ರೆ ಅದೇ ಸರ್, ತಾಯಿಯಾಗಿ ಈ ಸಮಯದಲ್ಲಿ ಇಂತಹ ಒಂದಷ್ಟು ಕಿವಿಗೆ ಕಾದ ಸೀಸದ ಕಡ್ಡಿಯನ್ನ ಇಟ್ಟ ಹಾಗೆ ಕರ್ಣ ಕಠೋರವಾದ ಮಾತುಗಳು ನಿಮ್ಮವರಿಂದಲೇ ಕೇಳಿ ಬರ್ತಾವೆ. ಈ ಕಠಿಣ ಸಮಯವನ್ನ ನಿನ್ನ ಮೌನದ ಮೂಲಕ ಸಹಿಸಿ ಕೆಲಸದ ಮೂಲಕ ಉತ್ತರಿಸಬೇಕು. ನೀನೀಗ ಮಾತು ಕೊಡೋಕೆ ಹೋದ್ರೆ ತಪ್ಪಾಗ್ಬಿಡುತ್ತದು. ಅವ್ರು ಏನಾದ್ರು ಒಂದ್ಲವ, ಮಕ್ಳಿದಾವೆ, ನೀನ್ ಧರ್ಮದಲ್ಲಿದ್ದೀಯ, ಇಲ್ಲೇ ಇದ್ದು ದುಡಿಮೆ ಮಾಡು, ಮಕ್ಳನ್ನ ಬೇಕಾದ್ರೆ ಹಾಸ್ಟ್ಲಿಗೆ ಕಳಿಸು. ಆದರೆ ಗಂಡನ ವಿಚಾರದಲ್ಲಿ ಮಕ್ಕಳು ಮನೇಲಿ ಇರಲಿ ಇಲ್ಲದೆ ಹೋಗಲಿ, ನಾನು ಕುಡುಕನನ್ನು ಒಳಗಡೆ ಸೇರಿಸ್ಲಿಕ್ಕೆ ನಾನು ತಯಾರಿಲ್ಲ ಅಂತ ಒಂದು. ಯಾಕಂದರೆ ಮನೆಗೆ ಸ್ವಯಂ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಯಾವಾಗಲೂ. ಮನೆಯಲ್ಲಿ ಮಕ್ಳು ಇರಲಿ ಬಿಡಲಿ, ಮನೆ ಅನ್ನೋದು ಅದೊಂದು ವಾಸ್ತುಗೃಹ ಅನ್ನೋದು, ಅಲ್ಲೂ ದೇವತೆಗಳು ನೆಲೆಸೋ ಜಾಗದಲ್ಲಿ ನಾನು ಇಂಥ ಹೊಲಸು ವಿಚಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅವು ಮುಂದೆ ದೊಡ್ಡ ದೊಡ್ಡ ತಪ್ಪುಗಳಿಗೆ, ದುರಂತಗಳಿಗೆ ಆ ಮನೆ ಕಾರಣವಾಗ್ತಾ ಹೋಗುತ್ತೆ. ವಾಸ್ತು ದೋಷ ಅಂದ್ರೆ ಅದು ಯಾವ ಮೂಲೆಯಲ್ಲಿ ಅದು, ಈ ಮೂಲೆಯಲ್ಲಿ ಇದು, ಅದು ಇದು ಇದಲ್ಲ. ವಾಸ್ತು ಅಂದ್ರೆ ಅಲ್ಲಿರುವ ಮನಸ್ಸುಗಳಲ್ಲಿ ಒಂದು ಶುದ್ಧತೆ ಇದ್ರೆ ಆ ಮನೆ ಪಾಳು ಬಿದ್ದಿರೋ ಮನೆ ಆದರೂ ಅದ್ರೊಳಗಡೆ ಇರೋ ಮನುಷ್ಯರು ಮಹಾತ್ಮರಂತೆ ಇದ್ರೆ ಆ ಪಾಳು ಬಿದ್ದಿರೋ ಮನೆಯೂ ಕೂಡ ದೇವಾಲಯಕ್ಕಿಂತ ಬೇರೇನೂ ಅಲ್ಲ. ನೀವು ದೊಡ್ಡ ವಾಸ್ತು ಶಿಲ್ಪಿಗಳನ್ನ, ವಾಸ್ತು ತಜ್ಞರನ್ನು ಕರೆಸ್ಬಿಟ್ಟು ನೀವು ಅಗ್ನಿಮೂಲೆ, ದೇವಮೂಲೆ, ಆ ಮೂಲೆ ಈ ಮೂಲೆ ಅಂತ ಏನೇ ಮಾಡಿ ಒಳಗಡೆ ಇರೋ ಮನಸ್ಸುಗಳು ಕೆಟ್ಟು ಹಾಳಾಗಿ ಹೋಗಿದ್ರೆ ಯಾವ ಅರಮನೆ ತಗೊಂಡ್ರು ಕೂಡ ಆ ಮನೆ ಕೂಡ ಸ್ಮಶಾನವೇ. ಹಾಗಾಗಿ ಒಬ್ಬ ಕುಡುಕ, ಅನುಮಾನ ಪಡೋನು ಅಥವಾ ಯಾವಾಗಲೂ ಬಡಿಯೋನು, ಒಡೆಯೋನು, ಚಚ್ಚೋನು, ಇಂಥವ್ರು ಮನೆ ಒಳಗಡೆ ಇದ್ದಾಗ ನೀನು ಎಂಥ ಶ್ರೇಷ್ಠ ವಾಸ್ತು ತಜ್ಞನಿಂದ ವಾಸ್ತು ಕಂಡುಕೊಂಡು ಮನೆ ಕಟ್ಸಿದ್ರು ಆ ಮನೇಲಿ ನೆಮ್ಮದಿ ಇರಲ್ಲ. ಹಾಗಾಗಿ ಹಾಸಿಗೆ ಅಥವಾ ನಿನ್ನ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮಕ್ಕಳಿಗೆ ಈ ಸಮಯದಲ್ಲಿ ಒಳ್ಳೆ ಎಜುಕೇಶನ್ ಕೊಡು. ಈಗ ಎಷ್ಟೋ ಹೆಣ್ಮಕ್ಳು ಕತೆ ಕೇಳಿರ್ತೀವ, ಈ ಸಮಯದಲ್ಲಿ ಸ್ವಾವಲಂಬಿಯಾಗಿ. ಕಳೆದ ಮೊದಲನೇ ಕಾಲರ್ ಕತೆ ಕೇಳಿದ್ರ? ಟೈಲರಿಂಗ್ ಮಾಡ್ಕೊಂಡು ಬದುಕ್ತಾವ್ರ ತಾನೆ. ನಿಂದಾದ್ರೆ ಯಾರ್ದು ಒಂಚೂರು ಬೆಂಬಲನಾದ್ರೂ ಇದೆ, ಅವ್ರದ್ದು ಯಾರಿಗೂ ಇಲ್ಲ ಪಾಪ.
ಹಾ ಸರ್. ನಿನ್ನ ತಾಯಿನೋ ಅಥವಾ ನಿನ್ನ ಅತ್ತೆ ಮಾವನೋ ಬಿಡ್ಬಿಡ ಅವನ್ನ ನಿನ್ ಪಾಟಿ ಬದುಕು ಅಂತ ಹೇಳೋಕಾದ್ರೂ ಇದಾರೆ? ಆಕೆಗೆ ಯಾರೂ ಇಲ್ಲ. ಸರ್ ಅತ್ತೆ ಮಾವನು ಒಳ್ಳೆಯವರು ಸರ್, ನಮ್ಗೆ ಇವ್ರ ನಮ್ಮ ಮನೆಯವರೇ ಸ್ವಲ್ಪ ಸರಿ ಇಲ್ಲ. ಅದೇ ಹೇಳ್ತಾ ಇದ್ನಲ್ವಾ, ಅವ್ರಿಗಿಲ್ಲದ ಭಾಗ್ಯ ನಿನಗಿದೆ. ಹಾ ಸರ್. ಮಕ್ಕಳು ನೋಡಿಕೊಂಡು ಈ ವಿಚಾರದಲ್ಲಿ ಪರವಾಗಿಲ್ಲ, ನನ್ನ ಗಂಡನ್ ಬಿಟ್ಟವಳು ಅಂತ ಅನ್ಸ್ಕೊಂಡ್ರು ಪರವಾಗಿಲ್ಲ, ಮಕ್ಕಳ ಯಾರು ಇಲ್ಲ ಸರ್, ನಮ್ಮ ಮನೆಯವ್ರ ಒಬ್ರೇ ಆತರ ಮಾತಾಡೋದು ಸರ್, ಇನ್ಯಾರು ನನ್ ಬಗ್ಗೆ ಯಾರು ಅನ್ನಂಗ ಅನ್ನಲ್ಲ ಸರ್. ಬೇರೆ ಯಾರು ಅಂದಿದ್ರೆ ಪರವಾಗಿಲ್ಲ, ಗಂಡೆ ಅಂದಿರೋದು ಇನ್ನೂ ದುರಾದೃಷ್ಟ ಅದು. ಹಾ ಸರ್, ಗಂಡ ಒಬ್ನೇ ಸರ್ ಆತರ ಮಾತಾಡೋದು ಸರ್. ಇರ್ಲಿ ತಾಯಿ, ನೀನೀಗ ಮಾಡ್ತಿರೋ ಕೆಲಸ ಒಂದು ಹೆಣ್ಮಗಳಾಗಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕೊಂಡು ಹೋಗ್ತಾ ಇದೀಯತ. ಆದ್ರೆ ಎಲ್ಲ ನೋಡುವ ಬಹಳ ಹಿಂದೆ ಒಬ್ಬ ಎಂಗೇಜ್ಮೆಂಟ್ ಆಗಿದ್ದ ಹುಡುಗನನ್ನ ಬಿಟ್ಟು ನಾನು ಹೀಗೆ ಎಂಗೇಜ್ಮೆಂಟ್ ಆಯಿತು, ನಾನು ಈ ಕಡೆ ಒಬ್ಬನ ಮದುವೆ ಮಾಡಿಕೊಂಡು ಬಂದೆ, ಇದನ್ನು ನಾನು ಎತ್ತಿ ಹೇಳಲಿಲ್ಲ ಅಂದ ಮಾತ್ರಕ್ಕೆ ಯುವ ಮನಸ್ಸುಗಳು ಅಂದ್ಕೊಳ್ಳೋದು ಬೇಡ. ಓ ಗುರುಗಳು ಇದನ್ನು ಹಳೇದನ್ನೇನು ಕೆದಕಲಿಲ್ಲ, ಹಂಗಾದ್ರೆ ನಾವು ಹಂಗೆ ಮಾಡ್ಕೊಳ್ಬೋದು, ಆಮೇಲೆ ಸರಿ ಹೋಗ್ಬೋದೇನೋ, ಹಂಗಾಗೋದು ಬೇಡ ಅಂತ ಹೇಳ್ತಿದ್ದೀನಿ. ಅಲ್ಲಿ ಮಾಡಿದ ನಿನ್ನ ತಪ್ಪಿದೆಯಲ್ಲ, ಅದು ಅಮಾನವೀಯ. ಅದು ನಿನಗೆ ಇಷ್ಟ ಇಲ್ಲ ಅಂದಿದ್ರೆ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ನೇರವಾಗಿ ಹೇಳು, ಒಂಚೂರು ನೋವು ಕೊಟ್ಟಿದ್ರೆ ಏನು ತೊಂದರೆ ಇಲ್ಲ. ಅದು ಆಗಿ ನಾನು ಒಬ್ಬ ಎಂಗೇಜ್ಮೆಂಟು ಉಂಗ್ರ ಬದಲಾಯಿಸ್ಕೊಂಬಿಟ್ಟು ನಾನು ಇನ್ನೊಬ್ಬನಿಂದ ಓಡ್ ಬರೋದಿದೆಯಲ್ಲ, ಇದು ನಾಳೆ ನಮ್ಮಮ್ಮ ಹೆಂಗ್ ಮದುವೆ ಆದ್ಲು ಅಂತ ಮಕ್ಕಳು ನಾಳೆ ವಯಸ್ಸಿ ಬಂದ ಕಾಲದಲ್ಲಿ ಯೋಚನೆ ಮಾಡಿದಾಗ ಅವ್ರಿಗೂ ನಿನ್ನ ಕತೆ ಮೋಟಿವೇಟ್ ಮಾಡಬಾರ್ದು. ಓಹೋ ನಮ್ಮ ಅಮ್ಮನೇ ಹಿಂಗೆ ಬಂದಳು, ನಾನು ಹಂಗೆ ಹೋಗೋಣ ಅಂತ ಅನ್ಸ್ಬಾರ್ದಲ್ಲ. ಹೌದು ಸರ್. ಹಂಗೆ ಯಾಕೆ ನಿನ್ನ ಬದುಕು ಇಲ್ಲಿವರೆಗೂ ಬಂತು, ಹಿಂಗಾಯಿತು ಅಂದಾಗ ಅಲ್ಲಿ ಚಿಕ್ಕ 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 ಅಂದರೆ ಎಂಗೇಜ್ಮೆಂಟ್ ಆದ ಹುಡುಗ ಅಥವಾ ಅವ್ರ ತಂದೆ ತಾಯಿ ಆ ಚಿಕ್ಕ ಚಿಕ್ಕ ಶಾಪಗಳು ಕೂಡ ಎಲ್ಲ ದೊಡ್ಡ ಮೊತ್ತದಲ್ಲಿ ಕೆಲಸ ಮಾಡೋ ಸಮಯ ಬಂದಾಗ ಇವತ್ತು ನಿಮ್ಮ ಬದುಕು ಅಧೋಗತಿ. ಈಗ್ಲೂ ಮುಖಾಮುಖಿ ಸಿಕ್ಕಿದಾಗ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಸರ್, ನಮ್ಗೆ ಬೇಜಾರ್, ಅವರೇ ಬೇಜಾರ್ ಬೀಳ್ತಾರೆ ಸರ್. ಕೇಳಿಸ್ಕೋ, ಈಗ ಅವರು ದುಃಖ ಮರ್ತಿರ್ಬೋದು, ಅವ್ರ ಬದುಕು ಏನ್ ನೀನು ಓದಿ ಅಂತ ಕೆಟ್ಟು ಹೋಗಿಲ್ಲ, ಅವ್ರಿಗೂ ಏನೋ ಭಗವಂತ ದಾರಿ ಮಾಡ್ದ. ಆದ್ರೆ ಈ ತರ ಬೇಕಿತ್ತ ಅಂತ ಶಾಪ ಹಾಕ್ತಾರೆ ಸರ್. ಅದ್ನೇ ಹೇಳ್ತಾ ಇದೀನಿ ನಾನವ, ಈಗ ಬಿಟ್ಬಿಡು. ಅವತ್ತು ಓ ಅಪ್ಪ ನಾನು ಹಿಂಗೆ ಮದುವೆ ಆದೆ ಅಂತ ಫೋನ್ ಮಾಡಿ ಹೇಳ್ದೆ, 4 ಜನಕ್ಕೆ ಊರ್ನವ್ರಿಗೆಲ್ಲ ಗೊತ್ತಾಯ್ತು, ಅಥವಾ ಎಂಗೇಜ್ಮೆಂಟ್ ಮಾಡ್ಕೊಂಡು ಅವ್ರಿಗೆಲ್ಲ ಗೊತ್ತಾಯ್ತು ಅಂದಾಗ ಆ ಕ್ಷಣದಲ್ಲಿ ಒಂದು ಮಾತುಗಳು ಆಚೆ ಬಂದಿರ್ತಾವಲ್ಲ, ಅವು ಕೆಲಸ ಮಾಡದೆ ಸಾಯೋದಿಲ್ಲ. ಅವು ನಿಮ್ಮ ತಂದೆ ತಾಯಿ ಅವಾಗ ಅವ್ರಿಗೆ ಏನು ಉತ್ತರ ಕೊಟ್ಟಿರ್ಬೋದು, ಅಥವಾ ಕೊಡ್ಬೇಕಾದ್ರೆ ಅವ್ರಿಗೆ ಎಷ್ಟು ನಾಚಿಕೆ ಆಯ್ತೋ ಏನೋ ಹೇಳಿದ್ರು ಸರ್ ಆಮೇಲೆ ತುಂಬಾ ಕಷ್ಟಪಟ್ಟು ಅಂತ. ಹಾಗಾಗಿ ಇವತ್ತೆಲ್ಲ ಸರಿ ಹೋಯ್ತು ಇಲ್ಲ ತಾಯಿ, ಕಾಲ ಬದಲಾಗ್ಬೋದು, ಆದ್ರೆ ಹಿಂದೆ ಆಡಿದ ಮಾತುಗಳು, ಮಾಡಿದ ನೀಚ ಕರ್ಮಗಳು ಅವೆಲ್ಲವೂ ನಾವು ಮರ್ತು ಬಿಟ್ಟಿದೀವಿ, ಅಥವಾ ಆದ್ರೆ ಅವರೆಲ್ಲ ಮರ್ತು ಬಿಟ್ಟಿದ್ರು. ನಾನೇ ಅನ್ಕೊಂಡಿದೀನಿ ಸರ್, ಮಾಡಿರೋ ಕರ್ಮಕ್ಕೆ ಅನುಭವಿಸ್ತಾ ಇದೀನಿ ಅಂತ ನನಗೆ ಮನವರಿಕೆ ಆಗಿದೆ ಸರ್. ಕರ್ಮ ಸಿದ್ಧಾಂತ ಆಡಿದ ಜನ ಮರಿಬಹುದು, ಆದರೆ ಆಯಾ ಮಾತುಗಳು ಅಥವಾ ಮಾಡಿದ ಕೆಲಸಗಳು ಫಲ ಕೊಡೋ ಗಳಿಗೆ ಬಂದ ಕಾಯ್ತಾ ಕೂತಿರ್ತಾವೆ. ಅದನ್ನೇ ನಮ್ಮಲ್ಲಿ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಅಥವಾ ನಮ್ಮಲ್ಲಿ ಈ ಕರ್ಮಗಳ ವಿಧಗಳಿದ್ದಾವೆ. ಪ್ರಾರಬ್ಧ ಅಂದರೆ ಹಿಂದೆ ನಾವು ಪಡ್ಕೊಂಡು ಬಂದಿದ್ದೀವಿ, ಇವತ್ತೇನು ನಡೆದ್ರು ಅಯ್ಯೋ ಏನು ಪ್ರಾರಬ್ಧ ಇತ್ತು ಆಯಿತು ಬಿಡಪ್ಪ. ಸಂಚಿತ ಕರ್ಮ ಅಂದರೆ ಇನ್ನೂ ಬಾಕಿ ಇದ್ದಾವೆ, ಇನ್ನೂ ಅವು ಕೆಲಸ ಮಾಡ್ಲಿಕ್ಕೆ ಶುರುವಾಗಿಲ್ಲ, ಅವು ಸಂಚಿತ ಕರ್ಮ. ಹಾಗೆ ನಿನ್ನ ಬದುಕಲ್ಲೂ ಅವೇನೋ ಹಂಗೆ ಬಾಕಿ ಇದ್ದೋ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾವೆ. ಅವು ಬೇರೆ ಬೇರೆ ಗಂಡನ ಮೂಲಕ, ಮಕ್ಕಳ ಮೂಲಕ. ಅದಕ್ಕೆ ನಮ್ಮ ಕರ್ಮಗಳು, ಕೆಟ್ಟ ಕೆಟ್ಟ ಕರ್ಮಗಳೆಲ್ಲ ಮಕ್ಕಳ ಮೂಲಕ ಬಂದು ಹಿಂಸೆ ಕೊಡ್ತಾವಂತೆ. ಹಂಗೆ ನಿನ್ನ ಬದುಕಲ್ಲಿ ಗಂಡನ ಮೂಲಕ ಬಂದಿಂಗಾಗಿದೆ. ಆಯ್ತು, ಯಾಕಿದನ್ನು ನಾನು ಎತ್ತಬಾರ್ದಿತ್ತು, ಬಟ್ ಯಾಕೆ ಅದನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ನೋಡ್ತಿರೋ ಯಾವುದೋ ಯುವ ಮನಸ್ಸುಗಳು ಹಿಂಗೆ ಕಾಲೇಜ್ ಲೆವೆಲಲ್ಲೇ ಹಿಂಗೆ ಮಾಡ್ಕೊಂಡು ಹೋದ್ರು, ಆಮೇಲೆ ಮನೆಯವರೆಲ್ಲ ಒಪ್ಕೊಳ್ತಾರೆ ಅಂತ ಪ್ರೇರಣೆ ಆಗಬಾರ್ದು ಅವ್ರಿಗೆ. ಹೌದು ಸರ್. ಅದಕ್ಕೆ ಹೇಳಿದೆ, ಇರ್ಲಿ ತಾಯಿ, ಕಷ್ಟಪಡ್ತಾ ಇದೀಯವ, ಮಕ್ಕಳನ್ನ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದೀಯ, ಅದೇ ನೀನು ದೊಡ್ಡತನ. ಮುಂದುವರಿಸು, ದೇವ್ರು ನಿನ್ನ ಖಂಡಿತ ಒಳ್ಳೇದು ಮಾಡ್ತಾನೆ. ಗಂಡನ ವಿಚಾರದಲ್ಲಿ ಒಂದು ವೇಳೆ ಮಕ್ಕಳು ಮನೆಯಲ್ಲೇ ಉಳಿದ್ರು ಅಥವಾ ಹಾಸ್ಟ್ಲಿಗೆ ಹೋದ್ರು ಏನೇ ಇರಬಹುದು, ಆದರೆ ಇಲ್ಲಿ ಒಬ್ಬ ತಂದೆ ಹಿಂಗೆ ಇವನು ಹಿಂಗಾದ ಹಿಂಗೆ ಮಾಡ್ಕೊಂಡಿದ್ದಾನೆ ಅಂದಾಗ ನಾಳೆ ನಿನ್ನ ಮಕ್ಕಳು ಉತ್ತರ ಕೊಡೋಕ್ಕಾಗಲ್ಲ. ಸೊ ಆದಷ್ಟು ಈತನನ್ನು ಹೊರಗಡೆಯೇ ಇಡು, ತಿದ್ದಿಕೊಂಡು ಬಂದರೆ ಪಾದಕ್ಕೆ ಬೀಳು, ಆದರೆ ಚಟ ಇರೋ ವ್ಯಕ್ತಿಯನ್ನ ಸ್ವೀಕರಿಸು. ಅಂದರೆ ತಿದ್ದಲಿಕ್ಕೆ ಪ್ರಯತ್ನ ಮಾಡದೆ ಒಂದೇ ಬಾರಿ ಶಿಕ್ಷೆ ಏನು ಕೊಡ್ತಾ ಇಲ್ಲ, ತಿದ್ದಿ ಸಾಕಾಗಿ ಹೋಗಿದೆ. ಆ ಕ್ಷಮೆಗೂ ಒಂದು ಮಿತಿ ಇಲ್ಲ. ಅಂದ್ರೆ ನಿರಂತರವಾಗಿ ಕ್ಷಮಿಸುವವನು ಪಾಪಕರ್ಮ ಮಾಡಿರುವವನಿಗೆ ಎಷ್ಟು ಪಾಪವೋ ಅದನ್ನು ಪದೇ ಪದೇ ಕ್ಷಮಿಸುವವನಿಗೂ ಅದೇ ಪಾಪ. ಕ್ಷಮೆಗೂ ಒಂದು ಮಿತಿ ಇದೆ.
ಹ್ಮ್ ಸರ್. ಅದನ್ನೇನು ನೀನ್ ಸಹಿಸ್ಕೊಂಡೆ ಮಕ್ಳಿಗೆ ಭವಿಷ್ಯಕ್ಕೂ ಯಾಕೆ ಅದು ಶಿಕ್ಷೆ ಆಗ್ಬೇಕು? ಅದು ನೀನೇನು 5 ಕಟ್ಕೊಂಡ ವರ್ಷದಿಂದ ತಪ್ಪಿಗೆ ಸಹಿಸ್ಕೊಂಡೆ, ಮಕ್ಳು ಯಾಕೆ ಸಹಿಸ್ಕೊಳ್ಬೇಕು ಮತ್ತೆ? ಹಾ ಸರ್, ಅದೇ 5 ವರ್ಷದಿಂದ ಹಿಂಗ್ ಮಾಡ್ತಿದ್ರಲ್ಲ ಸರ್, ಅವ್ರು ಮಕ್ಳುನು ಮೈಂಡ್ಗಳು ಒಂಥರ ಆಗ್ಬಿಟ್ಟಿದೆ ಸರ್. ಹಂಗಾಗಿ ಈಗ ಈ ತರ ನಿರ್ಧಾರ ತಗೊಂಡೆ ಸರ್. ತಪ್ಪೋ ಸರಿ ಮಾಡುವ ನಿನ್ ನಿರ್ಧಾರ ಸರಿನೇ ಇದೆ, ಅದರಲ್ಲಿ ಯಾವ ಅಧರ್ಮವೂ ಇಲ್ಲ ಅಥವಾ ಅದರಲ್ಲಿ ಯಾವ್ದು ಬರ್ಲೇ ಬೇಡ ಅಂತ ಬಾಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ ಸರ್. ಅಷ್ಟು ಮಟ್ಟಿಗೆ ಪೂರ್ವಾಗ ತಯಾರಾಗ್ಬಿಟ್ಟಿದೀನಿ ಸರ್ ನಾನು. ಅನ್ನ ಕೇಳಿದ್ರೆ ಅನ್ನ ಕೊಡು, ಆದ್ರೆ ಮನೆಯೊಳಗಡೆ ಕುಡುಕನನ್ನ ಸೇರಿಸುವಷ್ಟು ತುಂಬಾ ಒಳ್ಳೆಯವಳು ಆಗಬೇಡವ. ಯಾಕಂದ್ರೆ ತನ್ನ ವಿರೋಧ ಮಾಡ್ತಿರೋ ಅಷ್ಟು ಬದಲಾಗುವ ಸಾಧ್ಯತೆ ಇರ್ತವೆ, ಅವ್ರುಗಳಲ್ಲಿ ಬದಲಾವಣೆ ಬರೋ ಸಾಧ್ಯತೆ ಇರುತ್ತೆ. ಯಾಕೆ? ಓ ಇಲ್ಲಪ್ಪ ಇವರು ಇನ್ಮೇಲೆ ಸಹಿಸಲ್ಲ ಅಂದಾಗ ಅವ್ರಿಗೊಂದೇನು ಭಯ ಭಕ್ತಿ ಬರ್ಬೋದು. ನನಗೆ ಒಂದು ಗಾಡಿ ಕೂರ್ಕೊಂಡು ಹೋದ್ರು ಒಳಗಡೆ ಸೇರಿಸ್ತಾಳೆ ಅನ್ನಂಗಿದ್ರೆ ಕೂಡಿಸ್ಕೊಂಡು ಇನ್ನಿಬ್ರು ಕರ್ಕೊಂಡೇ ಬರ್ತಾರೆ ಬೇಕಾದ್ರೆ ನೆಕ್ಸ್ಟ್. ಹಾಗಾಗಿ ನೀವು ಮಾಡ್ತಿರೋ ಈ ವಿರೋಧ ಇದೆಯಲ್ಲ, ನಾಳೆ ಮಕ್ಕಳು ಓದು ಮುಗಿಸಿ ಮನೆಗೆ ಬರೋ ವೇಳೆಗೆ ಈ ಮನೆ ಸ್ವಚ್ಛಂದವಾಗಿ ಇದೇ ಸಾಕ್ಷಾತ್ ಮನೆಯೇ ಮಂತ್ರಾಲಯವಾಗಿರ್ಬೇಕು, ಮಿನಿ ಬಾರ್ ಆಗಬಾರ್ದು. ನಾವು ಏನಂದ್ರೆ ಕುಡ್ದು ಅಲ್ಲಲ್ಲಿ ಮನೆ ಕಬಿಡೋರು ಅಂದ್ಬಿಟ್ಟು ನಾವೇ ಆಟೋ ಹಾಕ್ಬಿಟ್ಟು ಆಟೋ ತಗೊಂಡೋಗಿ ಆಟೋ ಚಾರ್ಜ್ ಕೊಟ್ಟಿ ಮನೆ ಕರ್ಕೊಬಂದು ನನಗೆ ಅಷ್ಟು ಸೆಂಟಿಮೆಂಟ್ ಅಲ್ಲಿ ನಾವು ಮಾಡ್ದು ಸರ್. ನಾನು ನನ್ ಮಕ್ಳು ಇನ್ಯಾರು ಬರ್ಲಿಲ್ಲ ಸರ್, ಕರ್ಕೊಬರಕಾಲಿ ಮಾಡಕಾಲಿ ಯಾರಿಗೂ ಹೇಳೂ ಇಲ್ಲ ಸರ್. ನಾನು ಊರ್ನವರೆಲ್ಲ ಬಂದು ಕರ್ಕೊಂಬರಕ್ಕೆ ಸರ್ ಏನು ಹೇಳ್ತಿರ್ಲಿಲ್ಲ ಸರ್, ಯಾರಿಗೂ ಹಿಂಗ ಆಗ್ತಿದೆ ಅಂತ ಯಾರಿಗೂ ಹೇಳ್ತಿರ್ಲಿಲ್ಲ ಸರ್. ಈ ಕರೋನಾ ಸಮಯದಲ್ಲಿ ಎಣ್ಣೆ ಕುಡಿದ್ರೆ ಕರೋನಾ ಬರಲ್ಲ ಸಾವು ಬರಲ್ಲ ಅಂತ ಹೇಳ್ದನ್ ಯಾವನೋ ಗೊತ್ತಿಲ್ಲ, ಅಥವಾ ಅದನ್ನ ಕೇಳ್ದನ್ ಈ ತಪ್ಪದ ಎಷ್ಟು ದಡ್ಡ. ಆ ಮಟ್ಟಿಗೆ ಅವಾಗ ಫ್ರೀ ಬಿಟ್ಟಿದಿಕ್ಕೆ ಅಂದ್ರೆ ಏನೋ ಒಂದ್ ಸ್ವಲ್ಪ ಕುಡಿತಾರೆ ಬಿಡು, ವಾರಕ್ಕೂ 15 ದಿವಸಕ್ಕೂ ಒಂದ್ಸರಿ ಕುಡಿತಾರೆ ಬಿಡು ಅಂತ ನಾವು ಫ್ರೀ ಬಿಟ್ಟಿದಿಕ್ಕೆ ಅದು ಫುಲ್ ಓವರ್ ಮಾಡ್ಕೊಂಡು ಈ ಮಟ್ಟಿಗೆ ಬಂದ್ರು. ನಿನ್ ಮಗಳು ಒಂದ್ ದಿವಸ ಸುಮ್ನೆ ಯಾವ್ದೋ ಫೋನ್ ಸಿಕ್ತು ಅಂತ ಹುಡುಗನ್ ಜೊತೆ ಏನೋ ಮಾತಾಡ್ತಾವಳೆ ಮನೆ ಒಳಗಡೆ ಅಂದಾಗ, ಅಯ್ಯೋ ಬಿಡು ಒಂದ್ ದಿವ್ಸ ಮಾತಾಡ್ತಾಳೆ ಅಂತ ನೀನ್ ಸುಮ್ನಾದ್ರೆ ಶುರು ಮಾಡ್ತಾರ ನೋಡಿ. ಆಮೇಲೆ ಅದು ಚಟಗಳು ಮಕ್ಳ ವಿಚಾರದಲ್ಲಿ ಆಗಿರ್ಬೋದು, ಚಟಗಳ ವಿಚಾರದಲ್ಲಿ, ಗಂಡನ ವಿಚಾರದಲ್ಲಿ ಯಾವುದೇ ಆಗಿದವ ಬಿಡು. ಒಂದು ವಾರಕ್ಕೊಮ್ಮೆ ಅಲ್ವಾ, ತಿಂಗಳಿಗೊಮ್ಮೆ ಅಲ್ವಾ. ಮೊನ್ನೆ ದಿವಸ ಒಂದು ಹೆಣ್ಮಗಳು ಬಂದಿದ್ದು, ಮದುವೆಗೆ ಮುಂಚೆನೆ ಒಂಚೂರು ಅವಾಗ ಕುಡಿತಾರೆ ಅಂತ ಗೊತ್ತಿತ್ತಂತ ಆಕೆಗೆ. ಈಗ ಯಾವ ಸ್ಥಿತಿ ಅಂದ್ರೆ, ಇಲ್ಲ ನಾನು ಆತನಿಂದ ಡೈವರ್ಸ್ ತಗೊಳ್ತೀನಿ, ಆತ ಬಂದು ಮಗುನ್ ನೋಡ್ಲಿಕ್ಕೆ ಬರ್ತೀನಿ ಅಂತ ನೆಪ ಇಟ್ಕೊಂಡು ಬರ್ತಾನೆ, ಹೊಡಿತಾನೆ, ಚಡಿತಾನೆ, ಚಚ್ತಾನೆ, ನಾನು ಮುಂಚೆ ಕುಡಿತಾನಲ್ವ ಬಿಡು ಓಲಿ ಅಂತ ಮದುವೆ ಆಗಿದ್ದೆ ತಪ್ಪಾಯ್ತು ಅಂತ. ಹಂಗೆ ಒಂಚೂರು ಅಂತ ಸಹಿಸಿಕೊಡು ವಿಷ ಇದೆಯಲ್ವ, ಅದು ಚೂರಾದ್ರೂ ಅಪ್ಪರ ಆದ್ರೂ ಅದ್ರ ಪ್ರಭಾವ ಅದು ಬೇರೆ ಬೀರುತ್ತೆ. ಅಂದ್ರೆ ನಮ್ ತಂದೆನೂ ಕುಡಿತಿದ್ರಲ್ವಾ ಅಂದ್ಬಿಟ್ಟು ನಾವು ಅವಾಗ ಬೇರೆ ನಿಂದು. ನಮ್ ತಂದೆ ಕುಡಿತಿದ್ರಲ್ವಾ ಅವಾಗ ನಮ್ಮ ಅಮ್ಮನು ಓಡೋದ್ಲಲ್ವಾ, ನಾವು ಓಡೋಗೋಣ ಅನ್ಬೋದ ನಿಮ್ ಮಗಳು? ತಂದೆ ಕುಡಿತಿದ್ರಲ್ವಾ ಇವ್ರು ಕುಡಿಲಿ ಅಂದ್ರೆ ಇಲ್ಲವಾ. ಸ್ವಲ್ಪ ಬದುಕನ್ನ ಶಿಸ್ತಲ್ಲಿ ಬದುಕಬೇಕು. ಒಂಚೂರು ಅನ್ನ ಭಗವಂತ ಬಡತನ ಕೊಟ್ಟರು ಪರವಾಗಿಲ್ಲ, ಈ ಶಿಸ್ತಿನಲ್ಲಿ ವ್ಯತ್ಯಾಸ ಆಗ್ಬಾರ್ದು. ಮಗಳೇ ನೀನು ಮಾರ್ಕ್ಸ್ ಕಡಿಮೆ ತೆಗಿಯವ, ಆದ್ರೆ ಈ ತರದ್ದೆಲ್ಲ ಕೆಡಿಸ್ಕೊಂಡು ಬುದ್ಧಿ ನಡತೆ ಕೆಡಿಸ್ಕೊಂಡು ಬದುಕಬೇಡವ ಅಂತ ಆ ಶಿಸ್ತಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇರಬಾರ್ದು. ಬೇಕಾದ್ರೆ ಮಾರ್ಕ್ಸ್ ಕಡಿಮೆ ತೆಗಿಲಿ, ಬಿಡವ ಏನೋ ನಡೆಯುತ್ತೆ ಬದುಕು, ನಾನು ಗಾರ್ಮೆಂಟ್ಸಲ್ಲಿ ಡಿಗ್ರಿ ಮಾಡಿದ್ರು ಗಾರ್ಮೆಂಟ್ಸಲ್ಲಿ ಮಾಡ್ಕೊಂಡು ಬದುಕ್ತಿಲ್ವಾ, ಪರವಾಗಿಲ್ಲ, ನಡತೆ ಶುದ್ಧವಾಗಿ ಇಟ್ಕೊಳ್ರವಾ ಅಂತ ಹೇಳ್ಬೇಕು. ಹೌದು ಸರ್. ನೀವು ಮಾರ್ಕ್ಸ್ ಜಾಸ್ತಿ ತೆಗಿಬೇಕು, ಒಳಗಡೆ ನೀವು ಏನ್ ಮಾಡ್ಕೊಂಡ್ರು ಪರವಾಗಿಲ್ಲ, ಅಂತಿಮವಾಗಿ ನಿಲ್ಲೋದು ನಡತೆಯೇ ಹೊರತು ಮಾರ್ಕ್ಸ್ ಅಲ್ಲ. ಹೌದು ಸರ್. ಇವತ್ತು ದೊಡ್ಡ ಮಾರ್ಕ್ಸ್ ತಗೊಂಡು ದೊಡ್ಡ ಪದವಿಗೆ ಹೋದವರೆಲ್ಲ ನಡತೆ ಕೆಡಿಸ್ಕೊಂಡು ಬಂದು ಬೆತ್ತಲಾಗಿ ನಿಂತ್ಕೊಳ್ತಾರಲ್ಲ ಸಮಾಜದ ಮುಂದೆ. ಇವತ್ತು ನಿನ್ನ ನಡತೆ ಶುದ್ಧವಾಗಿರೋದಕ್ಕೆ ಅತ್ತೆ ಮಾವ ಅಥವಾ ಇನ್ಯಾರೋ ನಿನ್ನ ಪರ ಇದ್ದಾರೆ, ನೀನ್ ಅದನ್ನ ಕೆಡಿಸ್ಕೊಂಡಿರೋಳು, ಅದನ್ನ ನಿನ್ನ ಹತ್ರ ಯಾರು ಬಂದು ನಿನಗೆ ಸಲಹೆ ಕೊಡ್ತಿದ್ರು? ಸರ್ ಎಲ್ಲ ಒಳ್ಳೆಯವರು ಸರ್. ಈಗ ನಮ್ಮ ಮನೆಯವರು ಒಬ್ರು ಬಿಟ್ರೆ ಇನ್ಯಾರು ನನಗೆ ಸಪೋರ್ಟ್ ಇಲ್ಲ. ಒಳ್ಳೆಯವ್ರು ಯಾಕೆ ನಿನ್ ಜೊತೆ ಹಂಗಿದ್ದಾರೆ ಅಂದ್ರೆ ನೀನ್ ಹಂಗ್ ಒಳ್ಳೆ ರೀತಿಯಲ್ಲಿ ಬದುಕೊಂಡು ಬಂದಿದೀಯವ. ನೀನು ಎಲ್ಲೋ ಹಾದಿ ತಪ್ಪುದ್ರೆ ಸುಮ್ನೆ ಯಾಕಬೇಕು, ಅವಳು ಸವಾಸಕ್ಕೆ ಹೋಗಿ ನಮ್ಮೇಲೆ ನಮ್ ಕೆಟ್ಟ ಹೆಸರು ಅಂತ ನಿಮ್ ಅಂತರ ಕಾಪಾಡ್ಕೊಂಡ್ಬಿಡ್ತಿದ್ರಲ್ಲ. ಹೌದು ಸರ್, ಹೌದು ಸರ್. ಅದಕ್ಕೆ ಸರ್ ಪಾಪ ಅವ್ರು ಅಷ್ಟೇ ಹೇಳಿದ್ರು, ಬಂದು ಇಲ್ಲೇ ಇದ್ಬಿಡಮ್ಮ, ಮಕ್ಳು ನಾಶ್ಲುಗ್ ಹಾಕೋ ಪಕ್ಕದಲ್ಲೇ ಇಡ್ತಾರೆ, ಆರಾಮಾಗಿ ಇಲ್ಲೇ ಯಾವ್ದೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನೀನ್ ಹೊಟ್ಟೆಪಾಡ್ ನೀನ್ ನೋಡ್ಕೊ. ಕೆಟ್ಟಾಗ ನಿಮ್ಮವ್ರು ಯಾರೋ ಒಂಚೂರು ಧೈರ್ಯದ ಮಾತು ಹೇಳಿ ಬಾರವ ನಾವ್ ಇದ್ದೀವಿ ಅಂತ ಹೋಗ್ಬಿಡ್ಬಾರ್ದು. ಮಾತು ಕೇಳಿಸ್ಕೊಳ್ಬೇಕು, ಥ್ಯಾಂಕ್ ಯು ಅನ್ಬೇಕು. ಬಟ್ ಇಲ್ಲಿ ಈಗ ರಿಸ್ಕ್ ತೆಗೆದುಕೊಳ್ಳದೆ ಹೋದ್ರೆ ಮುಂದೆ ಆಗಲ್ಲವ. ಅಂದ್ರೆ ಜಮೀನು ಗಿಮೀನು ಎಲ್ಲಾ ಐತೆ ಸರ್, ಹಂಗೂನು ಈ ತರ ಮಟ್ಟಿಗೆ ಬಂದಿದ್ದಾರೆ ಸರ್ ಇವ್ರು. ಇರ್ಲಿ, ತೊಂದ್ರೆ ಇಲ್ಲ, ಎಲ್ಲಾ ಇದೆ ಸರ್. ಅದೇ ದುರಾಂಕಾರಕ್ಕೆ ಹಿಂಗ ಆಗ್ಬಿಟ್ಟಿದ್ದಾರೆ ಸರ್. ಆ ಜಮೀನು ಅದು ಈಗ ಹೋಗಿ ನೀನು ಊಳಲ್ಲ, ಅದು ಆಗಲ್ಲ, ಅದು ಏನೂ ಆಗಲ್ಲ, ಅದು ಯಾವ್ದು ಇಲ್ಲ ಅಂದ್ಕೊಂಡು ಬದುಕು.
ಸರ್ ನಾವು ಬದುಕ್ತಿವಿ ಸರ್. ಈಗ ನಮ್ಮ ಮನೆಯವ್ರ ಹಂಗ ಹಾಳಾಗಿರೋದಕ್ ಅದೇ ಕಾರಣ ಸರ್. ಆಸ್ತಿ ಐತೆ ಅನ್ನೋದೇ ಒಂದ್ ಅರ್ಧ ಮೈಂಡ್ ಅಲ್ಲಿ ಮಡಿಕೊಂಡಿ ಜೀವನನೇ ಏನು ಸಾಧಿಸ್ಲಿಲ್ಲ, ಏನು ಮಾಡ್ಲಿಲ್ಲ ಸರ್. ಏನೋ ಅದು ಮುಗಿದ ಕತೆ ತಾಯಿ, ಯಾಕೆ ಅದನ್ನ ಪದೇ ಪದೇ ಉಚ್ಚಾರ ಮಾಡ್ತೀಯ? ಅದ್ ನಿಂದಲ್ಲ, ನಿನ್ ಗಂಡನ್ ಬೇಕೋ ಬೇಡವೋ ಆತ ತಗೊಳ್ಳಿ, ಮುಂದ್ ನೋಡ್ಕೊಳ್ಳಿವಂತ. ಈಗ ನಿನಗೆ ಆಸ್ತಿನೂ ಇಲ್ಲ, ಯಾರೂ ಇಲ್ಲ, ನೀನು ದುಡಿಬೇಕು, ನೀನು ಮುಂದುವರಿಬೇಕು, ನೀನು ಕಾಂಟ್ಯಾಕ್ಟ್ಗಳು ಬೆಳೆಸ್ಕೊಂಡು ನನ್ನ ಕಷ್ಟ ಹಿಂಗಿದೆ, ಇನ್ನೊಂಚೂರು 4,000 2,000 ಸಂಬಳ ಕೊಡೋದು ಎಲ್ಲಾದರೂ ಇದ್ರೆ ಹೇಳಿ. ಈಗ ನಾನು ಜನರ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ನನಗೇನೂ ಇಲ್ಲ, 1 ರೂಪಾಯಿಯೂ ನನಗೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಯಾರೂ ಇಲ್ಲ ಅಂದ್ಕೊಂಡು ಹಂಗಿದ್ದಾಗ ಜವಾಬ್ದಾರಿ ಇರುತ್ತೆ. ಬಿಡು ಇದೆ ಅಂದ್ಕೊಂಡಾಗ ನಿನ್ ಗಂಡಂಗೆ. ಹಾಗಾಗಿ ಏನೂ ಇಲ್ಲ ಅಂದುಕೊಂಡಾಗ್ಲೇ ಒಂದು ಹಸಿವು ಬರುತ್ತೆ. ಬಿಡು ಎಲ್ಲ ಇದೆ ಅಂದುಕೊಂಡಾಗ ಆಲಸ್ಯತನ ಶುರು ಆಗ್ಬಿಡುತ್ತೆ. ಹೌದಲ್ಲ? ಹೌದು ಸರ್. ಹಾಗಾಗಿ ಏನು ಓದಿಲ್ಲಪ್ಪ ಅನ್ನೋ ಥರನೇ ಇರಬೇಕು ವಿದ್ಯಾರ್ಥಿ. ಆಗ ಮಾತ್ರ ಎಕ್ಸಾಮ್ ನೆಕ್ಸ್ಟ್ ಡೇ ಇದೆ ಅನ್ನೋವರೆಗೂ ಅವನು ಓದ್ತಾನೆ. ನಾನೆಲ್ಲ ಓದಿದ್ದೀನಿ ಕಣೋ ಅನ್ನೋ 1 ತಿಂಗಳು ಮುಂಚೆನೆ ಓದೋದು ನಿಲ್ಲಿಸ್ಬಿಟ್ಟಿರ್ತಾನೆ. ಹಾಗಾಗಿ ನಿನಗೇನೂ ಇಲ್ಲವ, ನಿನ್ನ ಮಕ್ಕಳು ಬಿಟ್ರೆ, ನಿನ್ನ ಕೆಲಸ, ನಿನ್ನ ಆರೋಗ್ಯ, ನಿನ್ನ ಜೀವನ ಬಿಟ್ರೆ ನಿನಗೆ ಅದಿದೆ ಇದಿದೆ ಅದಿದೆ. ಗಂಡ ಅದು ಸರಿ ಹೋಗೋ ವಿಚಾರ ಅಲ್ಲ. ಅದು ಏನೋ ತಿದ್ದುಕೊಂಡ್ರೆ ದೇವ್ರ ದಯಿಂದ ಒಳಗಡೆ ಸೇರಿಸು. ಇಲ್ವಾ ಪರವಾಗಿಲ್ಲಪ್ಪ, ನೀನು ನನಗೆ ನಡತೆಗೆಟ್ಟವಳು ಅಂತಲೇ ಹೆಸರು ಕೊಡು, ನನ್ನ ಮನೆ ಶುಚಿಯಾಗಿಟ್ಕೊಳ್ಳೋದು, ಮನಸ್ಸನ್ನು ಶುಚಿಯಾಗಿಟ್ಕೊಳ್ಳೋದು ನನ್ನ ಜವಾಬ್ದಾರಿ ಈಗ. ಹಾಗಾಗಿ ನೀನು ಕೆಟ್ಟವಳು ಅಂದ್ಕೊಂಡ್ರು ಪರವಾಗಿಲ್ಲಯ್ಯ, ನೀನು ಹೊರಗಡೆನೇ ಇರು ಅಂತ ಹೇಳಿ ಸದ್ಯಕ್ಕೆ. ಅಂದರೆ ಆತನ ಮೇಲಿನ ದ್ವೇಷವಲ್ಲ, ವ್ಯತ್ಯಾಸ ತಿಳ್ಕೊಳ್ಳವ. ಇಲ್ಲಿ ದ್ವೇಷ ಮಾಡ್ತಿರೋದು ಅವನ ದುರ್ನಡತೆಯನ್ನೇ ಹೊರತು ಆತನನ್ನಲ್ಲ. ಅದಕ್ಕೆ ಕರೋನಾ ಸಮಯದಲ್ಲಿ ಹೇಳೋರು, ನಮ್ಮ ಹೋರಾಟ ರೋಗದ ವಿರುದ್ಧ ಮಾಡ್ತಿರೋದು, ಬಟ್ ಅವ್ರು ಅನ್ಕೋತಾ ಇರೋದು ಗಂಡನೇ ಬೇಡ ನಿನಗೆ ಅನ್ನೋ ತರ ಅವ್ರು ಅಂದ್ಕೊಳ್ಳವ. ನೀನು ಹೋರಾಟ ರೋಗದ ವಿರುದ್ಧ, ರೋಗಿಯ ವಿರುದ್ಧ ಅಲ್ಲ. ಹೌದು ಸರ್. ಅವನಿಗೊಂದು ರೋಗ ಇದೆಯಲ್ಲ, ಅದು ಬೇಡ. ನೀನು ರೋಗಿ ಇದೆಯಾ, ನೀನು ಬೇಕು, ರೋಗ ಬೇಡ. ಅದೇ ಸರ್ ಹೇಳ್ತಿರೋದು ನಾವು. ಹಾಗಾಗಿ ನೀನು ಆ ರೋಗ ಬಿಟ್ಟು ಬರೋವರೆಗೂ ನಮಗೆ ಬೇಡ. ರೋಗ ಬಿಟ್ಟು ಬಾ, ನಾನೇ ಪತಿಯೇ ಪರಮೇಶ್ವರ ಅಂದ್ಕೊಂಡು ನಿನ್ ಕಾಲಿಗೆ ಬೀಳ್ತೀನಿ. ಹಿಂಗೆ ಹೇಳು, ಬಾಗ್ಲಾಕು ಅಷ್ಟೇ. ಆ ಕಾರಣದಿಂದ ಅವರು ತಿದ್ದುಕೊಳ್ಳೋ ಅವಕಾಶಗಳು ಹೆಚ್ಚಿರುತ್ತೆ. ಬಂದಾಗ್ಲೆಲ್ಲ ಬಾಗ್ಲು ತೆಗಿತೀಯ ಅಂದ್ರೆ ಅದು ಬದಲಾವಣೆ ಆಗಲ್ಲವ. ಅಂದ್ರೆ ಭಯ ಭಕ್ತಿ ಇರಬೇಕು. ಏನೇ ಆಗಲಿ ಮಕ್ಕಳಿಗೆ, ಮನೆಯಲ್ಲಿರೋ ಎಲ್ರಿಗೂ, ತಡೆಯಪ್ಪ ಹಿಂಗೇನೋ ಮಧ್ಯರಾತ್ರಿ 2 ಗಂಟೆಗೆ ಹೋಗೋದು, 12 ಗಂಟೆಗೆ ಹೋಗೋದು, ಮನೆಯವರೆಲ್ಲ ಮಲಗದ ಮೇಲೆ ಮನೆಗೆ ಹೋಗೋದು, ನಮ್ಮ ಮನೆಯಲ್ಲಿ ಇದೆಲ್ಲ ಮಕ್ಕಳಿಗೆ ಭಯ ಭಕ್ತಿ ಇರಬೇಕು ಬಾಲ್ಯದಿಂದಲೇ. ಹೌದು ಸರ್. ನಾವೆಲ್ಲ, ನನಗೆ ಇವತ್ತಿಗೂ ನಾನೆಲ್ಲೂ ಹೊರಗಡೆ ಹೋಗಲ್ಲ, ಬಟ್ ಈಗೆಲ್ಲ ನಮ್ಮ ತಾಯಿ ಭಾಳ ಪರಮ ನಂಬಿಕೆ ಇಡ್ತಾರೆ. ನಾವು ಆಶ್ರಮ ಬಿಟ್ಟು ಎಲ್ಲೂ ಹೊರಗಡೆ ಅಷ್ಟು ಹೋಗ್ಲಿಕ್ಕಿಲ್ಲ. ಬಟ್ ನಮಗೆ, ನಾನು ಮೊದಲು ಬೇರೆ ಕಂಪ್ನಿಗಳಲ್ಲಿ ಅಥವಾ ಟಿ ವಿ ಚಾನಲ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂಚೂರು ಏನೋ ಲೇಟ್ ಆಯಿತು ಅಂದರೆ, ಇಲ್ಲಿ ಬಸ್ಸು ಟ್ರಾಫಿಕ್ ಆಗ್ಬಿಟ್ಟಿದೆ ಕಣವ, ಬರೋಕ್ಕಾಯ್ತಿಲ್ಲ, ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಕಣವ, ಬರ್ತೀನಿ ಅಂದ್ರೆ ನಮಗೆ ಹೆಂಗೆ ಬೆಳೆಸಿದ್ರು ಅಂದರೆ, ಅವ್ರ ಪಾಪ ಏನು ಬಡಿತಾರೆ ಅಂತಲ್ಲ, ಹೇಳ್ಬಿಡ್ಬೇಕು ಅಂತ ನಮಗೆ ಅನ್ಸೋದು. ಯಾಕಂದ್ರೆ ಅವ್ರು ಎಲ್ಲಿ ಭಯ ಪಡ್ತಾರೋ ಏನೋ ಅಂತ. ಒಂದು ಅಯ್ಯೋ ಅವ್ರು ಬಿಡ್ತಾರನಪ್ಪ ಅನ್ನೋ ಭಯದಲ್ಲಾದ್ರೂ ಹೇಳ್ಬೇಕು. ಇಲ್ಲ ಪಾಪ ಅವ್ರು ಏನೇನೋ ಅಂದ್ಕೊಂಡ್ಬಿಡ್ತಾರೆ, ಲೇಟ್ ಆಯ್ತು, ಎಲ್ಲಿ ಏನಾಯ್ತು ಅಂದ್ಕೊಂಡ್ಬಿಡ್ತಾರೆ ಅಂದ್ಕೊಂಡಾದ್ರೂ ಹೇಳ್ಬೇಕು. ಹೌದು ಸರ್. ಈ ಭಯ ಭಕ್ತಿ ಇದ್ರೆ ಮನೆಗಳಲ್ಲಿ ನೆಮ್ಮದಿ ನೆಲೆಸಿರುತ್ತೆ. ಹಾಗಾಗಿ ಇವೆಲ್ಲ ಬಾಲ್ಯದಿಂದಲೇ ಬರಬೇಕವ. ಆಯ್ತಾ? ಎಲ್ಲಿ ತೊಂದರೆ ಇಲ್ಲ, ನಿನ್ನ ಕೆಲಸ ನೀನು ಮಾಡು, ಒಳ್ಳೆಯದಾಗಲಿ. ನಿನಗೆಲ್ಲ ಕಡೆಯೂ ಒಳ್ಳೆಯ ಪ್ರತಿಕೂಲ ಅಂದರೆ ನಿನಗೆ ಬೇಕಾದ ಒಳ್ಳೆಯ ಜನರ ಪರಿಚಯವಾಗಲಿ, 4 ಜನ ನಿನ್ನನ್ನು ಮುಂದೆ ದೂಡುವಂತಹ ಸಜ್ಜನರ ಸಹವಾಸ ನಿನಗೆ ಸಿಗಲಿ. ನಿನ್ನ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಭಗವಂತ ಹಾರೈಕೆ, ಅನುಗ್ರಹ ಮಾಡಿ ಆಯಸ್ಸು ಕೊಟ್ಟು ನಿನ್ನ ಮಕ್ಕಳು ನಿನಗೆ ವರವಾಗಲಿ. ಗಂಡನಿಗೂ ಒಳ್ಳೆಯದಾಗಲಿ. ಈ ಚಟವನ್ನು ಹೇಗಾದರೂ ಸರಿ ಬಿಟ್ಟು ಸಂಸಾರ, ಹೆಂಡತಿ, ಮಕ್ಕಳು ಅಂದುಕೊಂಡು ಹಳೇ ಚೆನ್ನಾಗಿದ್ದ ಕಾಲ ಇತ್ತಲ್ಲ, ಅದು ಮತ್ತೆ ಬರುವಂತಾಗಲಿ ಅನ್ನೋದು ನನ್ನ ಹಾರೈಕೆ. ಆಯ್ತಲ್ಲ? ಒಳ್ಳೇದಾಗ್ಲವಾ? ಒಳ್ಳೇದಾಗ್ಲಿ, ಶುಭವಾಗ್ಲವಾ? ಥ್ಯಾಂಕ್ ಯು ಸರ್. ಪಾಪ ಹೆಣ್ಣು ಮಕ್ಕಳುಗಳ ಕಥೆನೇ ಹಾಗೆ. ಒಂಚೂರು ಚೆನ್ನಾಗಿದ್ರೆ ಚಂದ, ಒಂಚೂರು ಚಂದ ಗೆಡ್ತೋ ಈ ಥರ ಆಗ್ಬಿಡುತ್ತೆ. ಏನೋ ಮನೆ ಹೆಣ್ಣು ಮಕ್ಕಳು ಈ ರೀತಿ ಗಂಡನ ವಿಚಾರದಲ್ಲಿ ಅಥವಾ ಮದುವೆ ಆಗೋದು ಮನೆಯಲ್ಲಿ ಯಾಕೋ ನೆಮ್ಮದಿಯಾಗಿಲ್ಲ, ಹಿಂಗೆ ಆಗ್ಬಿಟ್ಟಿದೆ ಅಂದಾಗ ತವ್ರ ಮನೆಯವರು ಒಂಚೂರು ಬೆಂಬಲ ಕೊಡಿ, ಅಣ್ಣ ತಮ್ಮಂದಿರು. ಬಟ್ ಅದನ್ನು ಮೀರಿ
ಈ ಹೆಣ್ಮಗಳು ಕರಿತಾವ್ರೆ ಅಂತ ತವ್ರ ಮನೆಗೆ ಹೋಗಿದ್ದಿಲ್ಲ. ನಾನು ದುಡಿತೀನಿ, ನಾನು ಮಕ್ಕಳನ್ನ ಸಾಕ್ತೀನಿ. ಬಟ್ ಈಕೆ ತೆಗೆದುಕೊಂಡಿರೋ ತುಂಬ ಗಟ್ಟಿಯಾದ ನಿರ್ಧಾರ ಏನಂದರೆ, ಹುಡುಗ ಗಂಡ ಪಾಪ ಏನೋ ಹಣೆ ಬರ, ಕೆಟ್ಟ ಕಾಲ, ಕುಡಿಯೋದು ಕಲ್ತರು, ಹೋಗಲಿ ಒಂದಷ್ಟು ಅವಕಾಶ ಕೊಟ್ಟಾಗ ಆದರೂ ಬಿಡಬೇಕಲ್ಲ. ಓಲಿ ಏನು, ಅಯ್ಯೋ ಗೊತ್ತಿಲ್ಲ ಕಣೆ, ನನಗೆ ನೋವಾಗ್ತಿದೆ, ನಾನು ಕುಡಿಯೋದು ಕಲಿತು ನಿಮಗೆಲ್ಲ ನೋವು ಕೊಡ್ತಾ ಇದ್ದೀನಿ, ಹೇಗಾದರೂ ಮಾಡಿ ನನ್ನನ್ನು ಇದರಿಂದ ಹೊರಗಡೆ ತಗೊಂಡು ಬಾ ಅಂತ ಹೆಂಡತಿಗೆ ಶರಣಾದರೆ, ಓಲಿ ಆಕೆ ಏನೋ ಜೀವನ ಪೂರ್ತಿ ನಿಮ್ಮನ್ನು ಮಗು ಥರ ಸಾಕ್ತಾಳೆ. ಕುಡಿಯೋದೇ ದುರ್ನಡತೆ, ಅದರಲ್ಲಿ ಅಹಂಕಾರ ಬೇರೆ, ಹೊಡೆಯೋದು ಬೇರೆ, ಚಚ್ಚೋದು ಬೇರೆ, ಎಷ್ಟು ತಡ್ಕೊಳ್ಬೋದು? ಆವಾಗ ದೂರ ಇಟ್ಬಿಟ್ಟು ನಿಮ್ಮ ಬಾಡಿಗೆ ನೀವು ಬದುಕ್ರವ ಅಂತ ಹೇಳೋದು ನಮ್ಮಂಥವ್ರ ಕೆಲಸ. ಆಗ್ಲವ, ನಿನ್ನ ನಿರ್ಧಾರ ಸರಿ ಇದೆ. ಕೆಲವೊಮ್ಮೆ ಪ್ರತಿರೋಧ ಅಥವಾ ಪ್ರತಿಭಟನೆ ಮಾಡದೆ ಹೋದರೆ ವ್ಯವಸ್ಥೆಗಳು ಸರಿ ಹೋಗಲ್ಲ. ಹಂಗೆ ನಿನ್ನ ಗಂಡನ ವಿರುದ್ಧ ಪ್ರತಿಭಟಿಸು, ನಾನು ಒಳಗಡೆ ಕೂಡಲ್ಲ, ಅದೇನು ಮಾಡ್ಕೊಳ್ತಿ ಮಾಡ್ಕೊ ಅನ್ನೋಷ್ಟು ನಿನ್ನ ಹೋರಾಟ ಇರಲಿ, ಒಳ್ಳೆಯದಾಗಲಿ. ಕುಡಿತಕ್ಕೆ ದಾಸರಾಗಿ ಹೆಂಡತಿ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ನೋವು ಕೊಡಬೇಡ್ರಿ, ಒಳ್ಳೆಯದಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ.